ಎಲ್ಲರಿಗೂ ನಮಸ್ಕಾರ. ಭಾರತದ ಒಂದು ನವೋತ್ಥಾನ ಏನಾಯ್ತು ಕಳೆದ ಒಂದು 150 ವರ್ಷಗಳಲ್ಲಿ, ಈ ಭಾರತದ ಒಂದು ರೀತಿ ಆಧುನಿಕ ಭಾರತದ ಒಂದು ನವೋತ್ಥಾನದ ಹಿಂದೆ ಅನೇಕ ಪ್ರಮುಖ ವ್ಯಕ್ತಿಗಳ ಕೊಡುಗೆ ಇದೆ. ವಿಶೇಷವಾಗಿ 19ನೇ ಶತಮಾನದ ಅನೇಕ ಮಹಾಪುರುಷರ ಒಂದು ಕೊಡುಗೆ ಇದೆ. ಅದು ರಾಮಕೃಷ್ಣ ಪರಮಹಂಸರು ಇರ್ಬೋದು, ಸ್ವಾಮಿ ದಯಾನಂದ ಸರಸ್ವತಿ ಇರ್ಬೋದು, ಸ್ವಾಮಿ ವಿವೇಕಾನಂದರು. ಅದೇ ಸಾಲಿನಲ್ಲಿ ಬರ್ತಕ್ಕಂಥ ಮತ್ತೊಬ್ಬ ಶ್ರೇಷ್ಠ ಚಿಂತಕ ಋಷಿ, ಅದು ಬಂಕಿಮಚಂದ್ರ ಚಟ್ಟೋಪಾಧ್ಯಾಯ ಅವರು ಕವಿಗಳು, ಕಾದಂಬರಿಗಾರರು, ಪತ್ರಕರ್ತರು ಆಗಿದ್ರು, ಚಿಂತಕರು ಆಗಿದ್ರು. ಇದೆಲ್ಲದಕ್ಕಿಂತ ಮುಖ್ಯವಾಗಿ ಆಗ ನಮ್ಮ ದೇಶದ ಸ್ಥಿತಿ ಏನಿತ್ತು, ವಸಾಹತು ಕಾಲನೈಸ್ ಆಗಿದ್ದಂತಹ ಭಾರತ ಬ್ರಿಟಿಷರ ಕಪಿಮುಷ್ಟಿಯಲ್ಲಿ ಸಿಕ್ಕಿ ನರಳ್ತಾ ಇದ್ದಂಥ ಭಾರತ, ಅಲ್ಲಿಂದ ಹೊರಗೆ ಬರಬೇಕಾದಂಥ ಒಂದು ಏನು ಆ ಪ್ರಯತ್ನಕ್ಕೆ ಆ ಒಂದು ಜಾಗೃತಿ ಏನಾಗಬೇಕಾಯ್ತೋ, ರಾಷ್ಟ್ರೀಯತೆಯನ್ನ ಒಂದು ಬಡಿದೆಬ್ಸ್ತಕ್ಕಂಥ ಕೆಲಸ ಮಾಡ್ಬೇಕಾಯ್ತೋ, ಅದಕ್ಕೆ ಒಂದು ಅತ್ಯಂತ ದೊಡ್ಡ ಕೊಡುಗೆ ಕೊಟ್ಟಿರ್ತಕ್ಕಂಥವ್ರು ಬಂಕಿಮಚಂದ್ರ ಚಟ್ಟೋಪಾಧ್ಯಾಯ ಅವರು. ಬಂಕಿಮಚಂದ್ರರು ಏಪ್ರಿಲ್ 8ನೇ ತಾರೀಕು ಅವರ ನಿಧನವಾದಂಥ ದಿನ. 1891 ಏಪ್ರಿಲ್ 8ನೇ ತಾರೀಕು ಅವರು ನಿಧನರಾದರು, ಅಂದರೆ 2 ದಿವಸದ ಮುಂಚೆ. ಅವರ ಒಂದು ಈ ಸಂದರ್ಭದಲ್ಲಿ ಅವರ ಜೀವನ ಮತ್ತು ಅವರು ಕೊಟ್ಟಿರ್ತಕ್ಕಂಥ ಅತ್ಯಂತ ದೊಡ್ಡ ಕೊಡುಗೆ ವಂದೇ ಮಾತರಂ, ಅದರ ಸುತ್ತಮುತ್ತ ಇವತ್ತಿನ ಅವಧಿಯಲ್ಲಿ ನಾವು ಚಿಂತನೆ ಮಾಡೋಣ. ಬಂಕಿಮಚಂದ್ರರ ಒಂದು ಜೀವನ ಬಂಗಾಲದ ಕಲ್ಕತ್ತಾ, ಅಲ್ಲಿಂದ ಸ್ವಲ್ಪ ಒಂದೂವರೆ ಗಂಟೆ ದೂರದ ಒಂದು ಹಳ್ಳಿ ಕಾಂತಾಲಪಾಡ ಅಂತ ಹೇಳಿ, ಅಲ್ಲಿ 1838ನೇ ಇಸ್ವಿಯಲ್ಲಿ ಅವರ ಜನನ ಆಗುತ್ತೆ. ಜೂನ್ 27ನೇ ತಾರೀಕು ಅವರು ಹುಟ್ಟುತ್ತಾರೆ. ಒಂದು ಹಳ್ಳಿಯ ವಾತಾವರಣ, ಸುತ್ತಮುತ್ತ ನದಿ, ಕಾಡು, ಹಸಿರು ಇರತಕ್ಕಂಥ ಒಂದು ಭೌಗೋಳಿಕ ಪರಿಸರ ಒಂದು ಅವರನ್ನ ರೂಪಿಸಿದೆ. ಜೊತೆಗೆ ಮನೆಯಲ್ಲಿ ಕೂಡ ಒಂದು ಒಳ್ಳೆ ವಾತಾವರಣ ಇರುತ್ತೆ. ವಿದ್ಯಾಭ್ಯಾಸಕ್ಕೆ ತುಂಬಾ ಪ್ರೋತ್ಸಾಹ ಕೊಡ್ತಾ ಇರ್ತಾರೆ. ಹಾಗಾಗಿ ವಿದ್ಯಾಭ್ಯಾಸದಲ್ಲಿ ಕೂಡ ಇವರು ಅತ್ಯಂತ ಪ್ರತಿಭಾವಂತ ವಿದ್ಯಾರ್ಥಿಯಾಗಿ ಅವರು ಬೆಳೀತಾ ಹೋಗ್ತಾರೆ. ಎಷ್ಟು ಬುದ್ಧಿವಂತರಿದ್ರು, ಎಷ್ಟು ಅವರ ಒಂದು ರೀತಿಯ ಗ್ರಾಸ್ಪಿಂಗ್ ಪವರ್ ಇತ್ತು ಅಂತ ಹೇಳಿದ್ರೆ, ಆ ಸುತ್ತಮುತ್ತ ಹಳ್ಳಿಗಳಲ್ಲಿ ಯಾರಾದ್ರೂ ತುಂಬಾ ಬುದ್ಧಿವಂತ ಹುಡುಗ ಇದ್ರೆ ಅವರನ್ನ ಇವನು ಬಂಕಿಮಂತರ ಅಂತ ಹೇಳ್ತಾ ಇರ್ತಾರೆ. ಅಂದ್ರೆ ಒಬ್ಬ ಬುದ್ಧಿವಂತಿಕೆಯ ಹುಡುಗನಿಗೆ ಇವರು ಒಂದು ರೀತಿಯ ರೂಪಕ ಆಗ್ಬಿಟ್ಟಿರ್ತಾರೆ. ಅಷ್ಟು ಮಟ್ಟಿಗೆ ಇವರು ಪ್ರಸಿದ್ಧ ಆಗಿರ್ತಾರೆ, ತುಂಬಾ ಬುದ್ಧಿವಂತ. ಮುಂದೆ ಅವರು ಶಾಲಾ ವಿದ್ಯಾಭ್ಯಾಸ ಮುಗಿಸಿ ಕಾಲೇಜಿಗೆ ಬರ್ತಾರೆ. ಯೂನಿವರ್ಸಿಟಿ, ಕಲ್ಕತ್ತಾ ಯೂನಿವರ್ಸಿಟಿಯಲ್ಲಿ ಆಗ್ತಾನೆ ಏನು ಇಂಗ್ಲಿಷ್ ಶಿಕ್ಷಣದ ಡಿಗ್ರಿ ವ್ಯವಸ್ಥೆ ಪ್ರಾರಂಭ ಆಗುತ್ತೆ. 12 ಜನ ಅದರ ಪರೀಕ್ಷೆಯಲ್ಲಿ ಕೂತ್ಕೊಳ್ತಾರೆ. ಅದರಲ್ಲಿ 2 ಪಾಸ್ ಆಗ್ತಾರೆ. ಅದರಲ್ಲಿ ಟಾಪರ್ ಇವರು. ಅಂದ್ರೆ BA ಡಿಗ್ರಿ ಅಂತ ಏನು ಪ್ರಾರಂಭ ಆಯ್ತೋ, ಆ ಗ್ರಾಜ್ಯುಯೇಟ್ ಆದಂತ ಮೊದಲ ವ್ಯಕ್ತಿ ಬಂಕಿಮಚಂದ್ರರು. ಅದಾದ್ಮೇಲೆ ಅವರು ಬ್ರಿಟಿಷ್ ಒಂದು ಸಂಸ್ಥಾನದಲ್ಲೇ ಅವರು ಬ್ರಿಟಿಷ್ ಸರ್ಕಾರದಲ್ಲೇ ಸಿವಿಲ್ ಸರ್ವೆಂಟ್ ಆಗಿ ಕೆಲಸ ಮಾಡ್ತಾರೆ. ಡೆಪ್ಯೂಟಿ ಮ್ಯಾಜಿಸ್ಟ್ರೇಟ್ ಆಗ್ತಾರೆ, ಡೆಪ್ಯೂಟಿ ಕಲೆಕ್ಟರ್ ಆಗ್ತಾರೆ. ಒಟ್ಟು ಅವರ ಉದ್ಯೋಗಿ ಜೀವನ, ಕೆರಿಯರ್ ನೋಡಿದ್ರೆ ಅದು ಸಿವಿಲ್ ಸರ್ವೆಂಟ್ ಆಗಿ ಅವ್ರು ಕೆಲಸ ಮಾಡ್ತಾರೆ. ಅವರ ಒಂದು ಆ ವೃತ್ತಿಯ ಜೊತೆಗೆ ಅವರ ಜೊತೆಯಲ್ಲೇ ಬಂದಂತ ಅವರ ಮತ್ತೊಂದು ಅವರ ಮುಖ, ಅವರ ವ್ಯಕ್ತಿತ್ವದ ಇನ್ನೊಂದು ಆಯಾಮ ಅಂತ ಹೇಳಿದ್ರೆ ಅದು ಬರವಣಿಗೆ. ತುಂಬಾ ಚಿಕ್ಕ ವಯಸ್ಸಿನಲ್ಲೇ ಆ ಬರವಣಿಗೆಯ ಒಂದು ಸಾಮರ್ಥ್ಯ ಬೆಳೆಸ್ಕೊಂಡಿರ್ತಾರೆ. ಸಾಕಷ್ಟು ಓದ್ತಾ ಇರ್ತಾರೆ, ತುಂಬಾ ಅವ್ರು ಗಮನಿಸ್ತಾ ಇರ್ತಾರೆ.
ಮನಸ್ಸಿನಲ್ಲಿ ಸಾಕಷ್ಟು ಭಾವನೆಗಳು ಬರ್ತಾ ಇರತ್ತೆ, ಪ್ರಶ್ನೆಗಳು ಬರ್ತಾ ಇರತ್ತೆ. ಸೊ ಇದನ್ನ ಒಂದು ಪೇಪರು ಪೆನ್ ಇಟ್ಕೊಂಡು ಅದನ್ನ ಕಾವ್ಯ ರೂಪದಲ್ಲಿ ಅಥವಾ ಗದ್ಯ ರೂಪದಲ್ಲಿ ಬರೀತಕ್ಕಂತಹ ಒಂದು ಸ್ವಭಾವ ಶಾಲಾ ವಿದ್ಯಾರ್ಥಿ ಇದ್ದಾಗೆ ಮಾಡ್ತಾರೆ. ಅವರು 14ನೇ ವಯಸ್ಸಿನಿರ್ಬೇಕಾದ್ರೆ ಅಲ್ಲೊಂದು ಪತ್ರಿಕೆ ನಡೀತಾ ಇರುತ್ತೆ, ಸಂವಾದ ಪ್ರಭಾಕರ ಅಂತ. ಅದಕ್ಕೆ ಇವರು ಒಂದು 10-12 ಕವಿತೆಗಳನ್ನ ಬರೀತಾರೆ, ಅದು ಪ್ರಕಟ ಆಗತ್ತೆ. ಆಗ ಅವ್ರಿಗೆ ಕೇವಲ 14 ವರ್ಷ. ಅದಾದ್ಮೇಲೆ ಇನ್ನೂ ಕೆಲವು ಪತ್ರಿಕೆಗಳಿರುತ್ತೆ, ಸಮಾಚಾರ ದರ್ಪಣ, ಸಾಹಿತ್ಯ, ಈ ರೀತಿಯ ಬಂಗಾಳದಲ್ಲಿ ಆಗಿನ ಕಾಲದಲ್ಲಿ ಪ್ರಚಲಿತ ಇದ್ದಂತ ಪತ್ರಿಕೆಗಳಲ್ಲಿ ಇವರು ಸಣ್ಣ ಸಣ್ಣ ಒಂದು ಬರವಣಿಗೆಗಳನ್ನ ಬರೀಲಿಕ್ಕೆ ಶುರು ಮಾಡ್ತಾರೆ. ಅದಾದ್ಮೇಲೆ ಸ್ವಲ್ಪ ಒಂದು ನೀಳ್ಗವಿತೆ ಅದನ್ನ ಬರೀತಾರೆ, ಲಲಿತಾ, ಮಾನಸ, ಆ ರೀತಿಯ 2 ಹೆಸರಿನಲ್ಲಿ 2 ನೀಳ್ಗವಿತೆ ಬರೀತಾರೆ. ಅದು ಪ್ರಕಟವಾಗಿ ಪುಸ್ತಕ ರೂಪದಲ್ಲಿ ಬರುತ್ತೆ. ಅಂದ್ರೆ ಬಂಕಿಮರ ಜೀವನದ ಮೊದಲ ಪುಸ್ತಕ ಅದು. ಅದಾದ್ಮೇಲೆ ಒಂದು ಕಾದಂಬರಿ ಬರೀತಾರೆ. ವಿಶೇಷ ಅಂದ್ರೆ ಇಂಗ್ಲಿಷ್ ನಲ್ಲಿ ಬರೀತಾರೆ, ರಾಜ್ ಮೋಹನ್ಸ್ ವೈಫ್ ಅಂತ ಹೇಳಿ ಬರೀತಾರೆ. ಬರೆದು ಅದು ಪ್ರಕಟ ಆಗತ್ತೆ. ಆಮೇಲೆ ಅವ್ರಿಗೆ ಪ್ರಶ್ನೆ ಬರುತ್ತೆ, ನಾನ್ ಯಾತಕ್ಕೆ ಇಂಗ್ಲಿಷ್ ನಲ್ಲಿ ಬರದೆ? ನಾನು ಇಂಗ್ಲಿಷ್ ಬರೆದ್ರೆ ಅದು ಯಾರು ಓದ್ತಾರೆ? ಇಂಗ್ಲಿಷರಿಗಂತೂ ಭಾರತೀಯರ ಯಾವುದೇ ರೀತಿಯ ಸಾಹಿತ್ಯದ ಕೃತಿಯ ಬಗ್ಗೆ ಅವ್ರಿಗೆ ಗೌರವ ಇಲ್ಲ, ಅದ್ರ ಬಗ್ಗೆ ಆಸಕ್ತಿಯೂ ಇಲ್ಲ. ಇನ್ನು ಭಾರತೀಯರು ಯಾಕೆ ಇಂಗ್ಲಿಷ್ ನಲ್ಲಿ ಓದ್ತಾರೆ ಅಂತ ಹೇಳಿ ಅವ್ರಿಗೆ ಅವ್ರು ಪ್ರಶ್ನೆ ಮಾಡ್ಕೊಳ್ತಾರೆ. ಈ ರೀತಿಯ ಪ್ರಶ್ನೆ ಮಾಡ್ಕೊಂಡಿದ್ದರ ಪರಿಣಾಮ ಮುಂದೆ ಅವರ ಪೂರ್ತಿ ಬರವಣಿಗೆ ಕೆಲಸಗಳು ಸ್ವದೇಶಿ, ನಮ್ಮ ಭಾಷೆ ಅಂದ್ರೆ ನಮ್ಮ ಮಾತೃಭಾಷೆ ಯಾವುದು ಅವ್ರಿಗೆ ಬಂಗಾಳಿ, ಆ ಬಂಗಾಳಿ ಭಾಷೆಯನ್ನ ಆಧಾರ ಇಟ್ಕೊಂಡು ಬರೆಯಕ್ಕೆ ಶುರು ಮಾಡ್ತಾರೆ. ಅವಾಗ ಎಷ್ಟು ಮಟ್ಟಿಗೆ ಬ್ರಿಟಿಷರ ಶಿಕ್ಷಣದ ಪರಿಣಾಮ ಅದು ಆಗ್ಲೇ ಅದು ಬೆಳಕಿಗೆ ಬರ್ತಾ ಇರತ್ತೆ. ಇಂಗ್ಲಿಷ್ ಶಿಕ್ಷಣದ ಪರಿಣಾಮ ಜನರು ಮಾತೃಭಾಷೆಯಲ್ಲಿ ಮಾತಾಡ್ತಾನೆ ಇರಲ್ಲ, ಇಂಗ್ಲಿಷ್ ಮಾತಾಡೋದು. ಇಂಗ್ಲಿಷ್ ನಲ್ಲಿ 4 ವಾಕ್ಯ ಯಾರು ಬರೆದ್ರೆ ಅವ್ನು ದೊಡ್ಡ ವ್ಯಕ್ತಿ ಅಂತ ಅವನ್ನ ಹೊಗಳೋದು, ಅವನಿಗೂ ಕೂಡ ಒಂದು ರೀತಿಯ ಒಣ ಜಂಬ ಬರುತ್ತೆ. ಆ ರೀತಿ ಇಂಗ್ಲಿಷೇ ಸರ್ವಸ್ವ ಅನ್ನೋ ರೀತಿಯ ಒಂದು ವಾತಾವರಣ ಯುವಕರಲ್ಲಿ ಅದು ಪ್ರತ್ಯಕ್ಷ ಅಭಿವ್ಯಕ್ತಿ ಆಗ್ತಾ ಇರೋದು ಗಮನಕ್ಕೆ ಬರ್ತಾ ಇರುತ್ತೆ. ಅಂತ ಸಮಯದಲ್ಲಿ ಬಂಗಾಳಿ ಭಾಷೆ ಅಂದ್ರೆ ಅದು ಮನೆಯಲ್ಲಿ ಇರ್ತಕ್ಕಂಥ ಹೆಂಗಸರು ಅಥವಾ ಕೆಲಸ ಮಾಡುವಂಥವ್ರು ಮಾತಾಡಕ್ಕೆ ಇರುವಂತ ಭಾಷೆ. ಇಂಗ್ಲಿಷ್ ಅಂದ್ರೆ ಅದು ಕಾವ್ಯ ಭಾಷೆ, ಅಲ್ಲಿಯ ಒಂದು ಸೌಂದರ್ಯ ಇದೆ. ಈ ರೀತಿಯ ಒಂದು ನ್ಯಾರೇಟಿವ್ಗಳು ಕೂಡ ಸೃಷ್ಟಿ ಆಗ್ತಾ ಇರುತ್ತೆ. ಹಾಗಾಗಿ ನೋಡಿ, ಬಂಕಿಮರು ತಮ್ಮ ಮೊದಲ ಹೋರಾಟ ಅವರ ಸಾಹಿತ್ಯಿಕವಾಗಿ ಕೂಡ ಒಂದು ಸ್ವಾತಂತ್ರ್ಯದ ಹೋರಾಟ ಅಲ್ಲಿ ಶುರು ಮಾಡ್ತಾರೆ. ಅಂದ್ರೆ ನಮ್ಮತನ ಯಾವುದು ಅದನ್ನ ಬಿಡಬಾರ್ದು ಅಂತ ಹೇಳಿ, ಯಾವ ಬಂಗಾಳವನ್ನ ಬ್ರಿಟಿಷರು ತಮ್ಮ ಒಂದು ಕಾಲನೈಸೇಷನ್ ಮಾಡಕ್ಕೆ, ಇಲ್ಲಿನ ಜನರ ಮನಸ್ಸು ಬುದ್ಧಿಗಳನ್ನ ವ್ಯತ್ಯಾಸ ಮಾಡಕ್ಕೆ, ಅವರು ಎಕ್ಸ್ಪೆರಿಮೆಂಟ್ ಮಾಡಕ್ಕೆ ಇಂಗ್ಲಿಷ್ ಎಜುಕೇಶನ್ ತಂದು ಬಂಗಾಳವನ್ನ ಏನು ತಮ್ಮ ಎಕ್ಸ್ಪೆರಿಮೆಂಟ್ ಲ್ಯಾಬ್ ಮಾಡ್ಕೊಂಡ್ರು, ಅದೇ ಬಂಗಾಳದ ಬಂಕಿಮರು ಬಂಗಾಳಿ ಭಾಷೆಯಲ್ಲಿ ಅದಕ್ಕೆ ಉತ್ತರ ಕೊಡಕ್ಕೆ ಶುರು ಮಾಡಿದ್ರು. 6 ಸಾಮಾಜಿಕ ಕಾದಂಬರಿಗಳು ಬರೀತಾರೆ. ಇಂದಿರಾ, ರಜನಿ, ರಾಧಾರಾಣಿ, ಈ ರೀತಿ ಅನೇಕ ಸಾಮಾಜಿಕ ವಿಚಾರಗಳನ್ನು ಇಟ್ಕೊಂಡು ಅವರು ಕಾದಂಬರಿಗಳು ಬರೀತಾರೆ. ಅದಾದ್ಮೇಲೆ ಐತಿಹಾಸಿಕ ಕಾದಂಬರಿಗಳು ಬರೀತಾರೆ. ಅವರ ಆ ರೀತಿಯ ಒಂದು ಮೊದಲ ಐತಿಹಾಸಿಕ ಕಾದಂಬರಿ ದುರ್ಗೇಶ ನಂದಿನಿ ಅಂತೇಳಿ, ಮೃಣಾಲಿನಿ, ದೇವಿ ಚೌಧರಾಣಿ, ರಾಜಸಿಂಹ, ಚಂದ್ರಶೇಖರ ಮತ್ತು ಆನಂದ ಮಠ ತುಂಬಾ ಒಂದು ಪ್ರಸಿದ್ಧಗೊಂಡಂತ ಮುಂದೆ ಮತ್ತೆ ಇವತ್ತಿನ ನಮ್ಮ ವಿಚಾರಕ್ಕೆ ಕೇಂದ್ರ ಬಿಂದುವಾಗಿರ್ತಕ್ಕಂಥ ಒಂದು ಐತಿಹಾಸಿಕ ಕಾದಂಬರಿ ಅದು ಆನಂದ ಮಠ. ಹೀಗೆ ಅವರ ಬರವಣಿಗೆ ಅನೇಕ ಪ್ರಾಕಾರಗಳಲ್ಲಿ ಬೆಳೀತಾ ಹೋಗುತ್ತೆ. ಅವರು ಪತ್ರಿಕೆ ಶುರು ಮಾಡ್ತಾರೆ, ವಂಗ ದರ್ಶನ ಅಂತ ಹೇಳಿ. ಆ ಪತ್ರಿಕೆಯಲ್ಲಿ ಅವರು ಅನೇಕ ಲೇಖನಗಳು, ಲಘು ಲೇಖನಗಳು ಬರಿತಾ ಹೋಗ್ತಾರೆ. ಅದು ಕೂಡ ಪುಸ್ತಕಗಳಾಗಿ ಬರುತ್ತೆ. ಹೀಗೆ ಒಂದ್ ಕಡೆ ಅವರು ಸರ್ಕಾರಿ ಉದ್ಯೋಗ ಮಾಡ್ತಾ ಇದ್ರು ಕೂಡ, ಇವರೇನ್ ಫುಲ್ ಟೈಮ್ ಸಾಹಿತಿ ಅಲ್ಲ, ಅಲ್ಲಿ ಕೆಲಸ ಮಾಡ್ತಾ ಇದ್ರು ಕೂಡ ಜೊತೆಯಲ್ಲಿ ಸಾಹಿತ್ಯದ ಬರವಣಿಗೆಯನ್ನ ಕೆಲಸ ಒಂದು ಮಾಡ್ತಾ ಹೋಗ್ತಾರೆ. ಅದರ ಪರಿಣಾಮ ಮುಂದೆ ತುಂಬಾ ದೊಡ್ಡದಾಗತ್ತೆ. ಆದ್ರೆ ಇವರು ಅದಕ್ಕೆ ಬೇಕಾದಂತ ಒಂದು ಶಾಂತವಾಗಿ ಒಂದು ದೊಡ್ಡ ಒಂದು ರೀತಿಯ ಅಡಿಪಾಯವನ್ನ ಹಾಕೋ ಕೆಲಸ ಮಾಡ್ತಾ ಹೋಗ್ತಾರೆ. ಧಾರ್ಮಿಕ
ವಿಚಾರವಾಗಿ ಕೂಡ ಅವರು ಗ್ರಂಥಗಳು ಲೇಖನಗಳು ಬರೆದಿದ್ದಾರೆ. ಶ್ರೀಕೃಷ್ಣ ಚರಿತ್ರೆ ಅಂತ ಬರೆದಿದ್ದಾರೆ, ಧರ್ಮ ತತ್ವ, ದೇವತತ್ವ, ಅದೇ ರೀತಿ ಭಗವದ್ಗೀತೆಗೆ ಟೀಕೆಯನ್ನ ಬರೆದಿದ್ದಾರೆ. ಅಂದ್ರೆ ಪ್ರಾಯಶಃ ಅವರು ಮುಟ್ಟಿಲ್ದೇ ಇರತಕ್ಕಂಥ ವಿಷಯಗಳೇ ಇಲ್ಲ. ಹೀಗೆ ಒಂದು ಸಾಹಿತ್ಯ ಕ್ಷೇತ್ರದಲ್ಲಿ ಒಂದು ದೊಡ್ಡ ಕ್ರಾಂತಿಕಾರಿಕ ಕೆಲಸಗಳನ್ನ ಮಾಡ್ತಾ ಹೋಗ್ತಾರೆ. ಬಂಗಾಳಿ ಭಾಷೆಯ ಪ್ರವರ್ತಕ ಅಂತ ಕರೀತಾರೆ. ಅಂದ್ರೆ ಬಂಗಾಳಿ ಭಾಷೆ ಅನ್ನೋದು ಒಂದು ರೀತಿಯ ಸೈಡ್ ಲೈನ್ ಆಗ್ಬಿಡ್ತಾ ಇತ್ತು. ಬಂಕಿಮರ ಪರಿಣಾಮವಾಗಿ ಅದು ಮತ್ತೊಮ್ಮೆ ಪುನರಪಿ ಆಗತ್ತೆ. ಅವ್ರನ್ನ ಸಾಹಿತ್ಯ ಸಾಮ್ರಾಟ್ ಅಂತ ಕರೀತಾರೆ. ಅಷ್ಟೇ ಅಲ್ಲ, ಕಾದಂಬರಿ ಅನ್ನುವ ತುಂಬಾ ಹಿಂದೆ ಇತ್ತು. ನಮ್ಮ ಪ್ರಾಚೀನ ಸಂಸ್ಕೃತದ ಇದರಲ್ಲಿ ಸಾಹಿತ್ಯದಲ್ಲಿ ಕಾದಂಬರಿ ಅನ್ನೋದಿತ್ತು. ಕ್ರಮೇಣ ಅದು ಬಿಟ್ಟೋಗಿತ್ತು. ಆ ರೀತಿಯ ಕಾದಂಬರಿ, ಆಧುನಿಕ ಶೈಲಿಯಲ್ಲಿ ಕಾದಂಬರಿ ಬರೀತಕ್ಕಂಥ ಒಂದು ಪ್ರವರ್ತಕರಾಗ್ತಾರೆ. ಹಾಗಾಗಿ ಭಾರತದ ಆಧುನಿಕ ಕಾದಂಬರಿ ಪ್ರಕಾರದ ಜನಕ ಅಂತ ಕೂಡ ಕರೀತಾರೆ. ಹೀಗೆ ಸಾಹಿತ್ಯ ಕ್ಷೇತ್ರದಲ್ಲಿ ಅವರು ಬಹಳ ದೊಡ್ಡ ಕೃಷಿಯನ್ನ ಮಾಡ್ತಾರೆ. ಆ ಎಲ್ಲ ಕೃತಿಗಳಲ್ಲಿ ಆನಂದ ಮಠ ಅನ್ನೋದು ಇವತ್ತು ನಾವು ತುಂಬಾ ಹೆಚ್ಚು ಗಮನ ಕೊಡೋಣ. ಆ ಆನಂದ ಮಠ ಅನ್ನೋದು ಒಂದು ಐತಿಹಾಸಿಕ ಕಾದಂಬರಿ. 1770 ಇಸ್ವಿ ಸಮಯದಲ್ಲಿ ಬಂಗಾಲದಲ್ಲಿ ಬಹಳ ದೊಡ್ಡ ಕ್ಷಾಮ ಬಂದಿರುತ್ತೆ. ತುಂಬಾ ಒಂದು ಪ್ರಾಕೃತಿಕವಾಗಿ ಬಂದಿರತಕ್ಕಂಥ ಕ್ಷಾಮ ಒಂದ್ ಕಡೆ ಆದ್ರೆ, ಇನ್ನೊಂದ್ ಕಡೆ ಬ್ರಿಟಿಷರ ಅತ್ಯಂತ ಅಮಾನವೀಯವಾದಂತಹ ದಬ್ಬಾಳಿಕೆ ನಡೀತಾ ಹೋಗುತ್ತೆ. ಈ ರೀತಿ ನಡೀತಾ ಇರ್ಬೇಕಾದ್ರೆ ಬಂಗಾಲದ ಒಂದು ಪ್ರದೇಶದಲ್ಲಿ ಅಲ್ಲಿದ್ದಂಥ ಸನ್ಯಾಸಿಗಳು, ನಾವು ಪಾಡ್ಗೆ ನಾವು ಏನೋ ಜಪ ತಪ ಮಾಡಿಕೊಂಡು ಇರೋದಲ್ಲ, ನಮ್ಮ ಸಮಾಜದಲ್ಲಿ ಈ ರೀತಿ ಆಗ್ತಾ ಇರ್ಬೇಕಾದ್ರೆ ಅದನ್ನ ನಾವು ಎದುರಿಸ್ಬೇಕು ಅಂತೇಳಿ ಸನ್ಯಾಸಿಗಳು ಶಸ್ತ್ರ ಹಿಡಿದು ಹೋರಾಟವನ್ನ ಮಾಡ್ತಾರೆ. ಆ ಒಂದು ಸನ್ಯಾಸಿ ಆಂದೋಲನ ಏನ್ ನಡೆದಿತ್ತು ಸುಮಾರೊಂದು 100 ವರ್ಷದ ಮುಂಚೆ, ಬಂಕಿಮರಿಗಿಂತ 100 ವರ್ಷದ ಮುಂಚೆ, ಅದನ್ನ ಆಧಾರ ಇಟ್ಕೊಂಡು ಇವರು ಆನಂದ ಮಠ ಅನ್ನುವ ಒಂದು ಕಾದಂಬರಿಯನ್ನು ಬರೀತಾರೆ. ಅದರಲ್ಲಿ ಒಂದೇ ಮಾತರಂ ಅದು ಹಾಡು ಅದರಲ್ಲಿ ಸೇರ್ಪಡೆ ಆಗುತ್ತೆ. ಅಂದ್ರೆ ಆನಂದ ಮಠಕ್ಕಾಗಿ ಬರೆದಂತ ಹಾಡು ಒಂದೇ ಮಾತರಂ ಅಲ್ಲ. ಹಂಗ್ ನೋಡ್ತಾರೆ, ಒಂದೇ ಮಾತರಂ ಅಂದ್ರೆ ಆ ಹಾಡನ್ನ ಇವ್ರು ಬರೆದ್ರು ಅಂತ ಹೇಳಿದ್ರು ಕೂಡ ತಪ್ಪಾಗ್ಬಿಡತ್ತೆ. ಯಾಕೆ ಅಂತ ನಾನು ಹೇಳ್ತೀನಿ. ಒಬ್ಬ ಹಾಡು ಬರಿಬೇಕಾದ್ರೆ ಒಂದು ಕೈನಲ್ಲಿ ಹಾಳೆ ಇಟ್ಕೊಂಡು ಇನ್ನೊಂದು ಕೈನಲ್ಲಿ ಒಂದು ಲೇಖನಿ ಇಟ್ಕೊಂಡು ಏನಾರು ಮನಸ್ಸಿನಲ್ಲಿ ಬರತಕ್ಕಂಥ ಭಾವನೆಗಳನ್ನು ಯೋಚನೆ ಮಾಡ್ತಾ ಒಂದಷ್ಟು ಗೀಚ್ತಾ ಹೋಗ್ತಾನೆ. ಒಂದಷ್ಟು ಪ್ರಾಸಗಳು ಬರುತ್ತೆ, ಒಂದಷ್ಟು ಏನೋ ಅಲ್ಲಿ ಸ್ವಾರಸ್ಯಗಳು ಬರುತ್ತೆ. ಆ ರೀತಿ ಬರೆದಂತ ಹಾಡು ಒಂದೇ ಮಾತರಂ ಅಲ್ಲ. ಈ ಒಂದೇ ಮಾತರಂ ಅನ್ನೋದು ಇದು ಬಂಕಿಮರ ಆಳವಾದ ಚಿಂತನೆ, ಮನನ, ತಪಸ್ಸಿನ ಒಂದು ಭಾಗವಾಗಿ ಅವರಿಂದ ಬಂದಂತಹ ಒಂದು ಮಂತ್ರ ಇದು. ಆಗಿನ ಪರಿಸ್ಥಿತಿ 1857 ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ, ಅದು ಕಾರಣಾಂತರಗಳಿಂದ ಅದು ವಿಫಲ ಆಗಿರುತ್ತೆ. ಈಸ್ಟ್ ಇಂಡಿಯಾ ಕಂಪನಿ ಅವರ ಕೈವಶದಿಂದ ನೇರ ಬ್ರಿಟನ್ ಅವ್ರ ಕೈಗೆ ಭಾರತದ ಪೂರ್ತಿ ಆಡಳಿತ ಬಂದಿರತ್ತೆ. ಅವರು ಮತ್ತೊಮ್ಮೆ 1857 ರೀತಿ ಜನ ಎದ್ದೇಳಬಾರ್ದು ಅನ್ನೋಕ್ಕೋಸ್ಕರ ಸಾಕಷ್ಟು ಅವರು ಕ್ರಮಗಳನ್ನು ತಗೊಂಡಿರ್ತಾರೆ, ಅನೇಕ ಪ್ರಯತ್ನ ಮಾಡ್ತಾ ಇರ್ತಾರೆ. ಸಮಾಜದಲ್ಲಿ ಆ ದಮನ ಚಕ್ರ ನಡೆದು ಒಂದು ರೀತಿ ಸಮಾಜ ಅದು ಕೇವಲ ರಾಜಕೀಯವಾಗಿ ಅಲ್ಲ, ಸಾಮಾಜಿಕವಾಗಿ, ಆರ್ಥಿಕವಾಗಿ, ಶೈಕ್ಷಣಿಕವಾಗಿ ಎಲ್ಲದರಲ್ಲೂ ಒಂದು ರೀತಿ ಅತ್ಯಂತ ಕೆಳಮಟ್ಟ ಕೊಟ್ಟೋಗಿರುತ್ತೆ. ಒಂದು ರೀತಿ ಸಮಾಜದಲ್ಲಿ ಆ ಕೊಳಕು, ಈ ನಿಂತ ನೀರು ಆಗ್ಬಿಟ್ಟಾಗ ಹೇಗೆ ನೀರು ಕೊಳ್ತೋಗುತ್ತೆ ಆ ರೀತಿ ಆಗ್ಬಿಟ್ಟಿರುತ್ತೆ. ಒಂದು ರೀತಿಯ ಸತ್ವ ಎಲ್ಲ ಮಸ್ಕಾಗ್ಬಿಟ್ಟಿರುತ್ತೆ. ಜನ ಎಲ್ಲ ಒಂದು ರೀತಿ ಜಡತ್ವ ಬಂದ್ಬಿಟ್ಟಿದೆ. ಈಗ ಸ್ವಾತಂತ್ರ್ಯ ಬರ್ಬೇಕು ಅಂತಂದ್ರೆ ಆ ಹೋರಾಟ ಮಾಡ್ಬೇಕು ಅಂತ ಜನರಿಗೆ ಆ ಇಚ್ಛೆ ಇರ್ಬೇಕಲ್ಲ, ಅದೇ ಎಲ್ಲೋ ಬತ್ತೋಗಿರುತ್ತೆ. ಆ ರೀತಿಯ ಒಂದು ಅತ್ಯಂತ ಹತಾಶ, ನಿರಾಶ ವಾತಾವರಣ ಇರುತ್ತೆ. ಏನಾಗ್ಬೇಕು, ಇದಕ್ಕೆ ಏನ್ ಮಾಡ್ಬೇಕು ಅಂತ ಬಂಕಿಮರು ಸಾಕಷ್ಟು ಯೋಚನೆ ಮಾಡ್ತಾ ಇರ್ತಾರೆ. ಭಾರತೀಯ ಶಾಸ್ತ್ರವನ್ನ, ಸಾಹಿತ್ಯವನ್ನ ಆಳವಾಗಿ ತಿಳ್ಕೊಂಡಂಥವ್ರು, ಆವತ್ತಿನ ಸಾಮಾಜಿಕ ಪರಿಸ್ಥಿತಿಯನ್ನು ಕೂಡ ಸಾಕಷ್ಟು ಗಮನಿಸಿದ್ದಾರೆ. ಇದೇನ್ ಮಾಡ್ಬೇಕು, ಈ ಸಮಾಜವನ್ನ ಮತ್ತೊಮ್ಮೆ ನಾವು
ಬಡಿದೆಬ್ಬಿಸ್ಬೇಕು, ಅದಕ್ಕೇನ್ ಮಾಡ್ಬೇಕು, ಮತ್ತೆ ಅದಕ್ಕೆ ನಾನೇನ್ ಮಾಡ್ಬೇಕು ಅನ್ನುವ ಪ್ರಶ್ನೆ ಹಾಕೊಂಡು ಅವರು ಚಿಂತನೆ ಮಾಡ್ತಾ ಇರ್ತಾರೆ. ಇವರೇನು ನೇರ ಹೋಗಿ ಯಾವುದೋ ಕ್ರಾಂತಿಕಾರಿಯಾಗಿ ಶಸ್ತ್ರ ಹಿಡಿದು ಹೋರಾಟ ಮಾಡಿಲ್ಲ, ಅಥವಾ ಇವರು ಯಾವುದೋ ಒಂದು ಸತ್ಯಾಗ್ರಹದಲ್ಲಿ ಮತ್ಯಾದಲ್ಲೂ ಕೂಡ ಇವರು ಭಾಗವಹಿಸಿಲ್ಲ. ಆದ್ರೆ ಇವ್ರಿಗೆ ತುಡಿತ ಎಷ್ಟು ಆಳವಾಗಿರುತ್ತೆ ಅಂದ್ರೆ, ನಮ್ಮ ಸಮಾಜದ ಈ ಪರಿಸ್ಥಿತಿಯಿಂದ ಸರಿ ಮಾಡಕ್ಕೆ ಏನ್ ಮಾಡಬೇಕು, ಸಾಕಷ್ಟು ಅವರ ಹೃದಯದ ಒಳಗಡೆ ಆ ಪ್ರಶ್ನೆ, ಆ ಒಂದು ಚಿಂತನ ಮಂಥನ ನಡೀತಾ ಇರತ್ತೆ. ಒಂದ್ಸಲಿ ಅವರು ಕಲ್ಕತ್ತಾಯಿಂದ ತಮ್ಮ ಹುಟ್ಟೂರಾದಂತ ಕಾಂತಾಲಪಾಡಗೆ ಟ್ರೈನ್ನಲ್ಲಿ ಹೊರಡ್ತಾರೆ. ಹೊರಟಾಗ ಅವ್ರಿಗೆ ಆಗ ಮಳೆ ಬಂದು ಇಡೀ ವಾತಾವರಣ ಒಂದು ರೀತಿಯ ಪ್ರಶಸ್ತವಾಗಿರುತ್ತೆ. ಎಲ್ಲ ಕಡೆ ಹಸಿರು ಹಸಿರು, ಕೆರೆ ನದಿಗಳು ಎಲ್ಲ ತುಂಬಿ ತುಣುಕ್ತಾ ಇದೆ, ಎಲ್ಲ ಕಡೆ ಹಸಿರು ಕಾಣಿಸ್ತಾ ಇದೆ, ಹೂವುಗಳು ಅರಳಿದೆ. ಇವರು ಟ್ರೈನ್ ನಲ್ಲಿ ಕಿಟಕಿ ಪಕ್ಕ ಕೂತ್ಕೊಂಡು ಪಕ್ಕದಲ್ಲಿ ನೋಡ್ತಾ ಇದ್ರೆ ಅತ್ಯಂತ ಸುಂದರವಾದಂತಹ ಆ ಭೌಗೋಳಿಕ ದೃಶ್ಯ ಇವ್ರಿಗೆ ಕಾಣಿಸ್ತಾ ಇದೆ. ಅದನ್ನ ನೋಡ್ತಾ 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 ಹಾಗೇ ಕಣ್ಣನ್ನ ಮುಚ್ತಾರೆ. ಕಣ್ಣನ್ನ ಮುಚ್ಚಿದಾಗ ಅವರ ಮನಸ್ಸಿನ ಒಳಗಡೆ ಅತ್ಯಂತ ಸಮೃದ್ಧವಾದಂತಹ, ಅತ್ಯಂತ ಶಕ್ತಿಶಾಲಿಯಾದಂತಹ ಜ್ಞಾನದ ಒಂದು ಕೈನಲ್ಲೇ ಇಟ್ಕೊಂಡಿರ್ತಕ್ಕಂತಹ ಸಾಕ್ಷಾತ್ ಭಾರತ ಮಾತೆಯ ಒಂದು ಅವ್ರಿಗೆ ಒಂದು ಮನಸ್ಸಿನಲ್ಲೇ ಅದರ ಒಂದು ಪ್ರಕಟ ಆಗತ್ತೆ. ಆಕೆ ಕಾಣ್ತಾಳೆ. ಆ ಭಾರತ ಮಾತೆಯ ಒಂದು ಸುಂದರವಾದಂತ ದೃಶ್ಯ ಕಂಡಾಗ ಅವರ ಬಾಯಿನಿಂದ ಅದರ ವರ್ಣನೆ ಬರ್ತಾ ಹೋಗುತ್ತೆ. ಒಂದು ರೀತಿಯ ಗುನುಗುಣಿಸೋದು ಅಂತಾರಲ್ಲ, ಆ ರೀತಿ ಅವರ ಆ ದೃಶ್ಯವನ್ನ ನೋಡಿದ್ರು. ಅಲ್ಲಿ ಭಾರತ ಮಾತೆಯನ್ನ ನೋಡ್ತಾರೆ. ಅದನ್ನ ನೋಡ್ತಾ ಇರ್ಬೇಕಾದ್ರೆ ಸುಜಲ ಸುಫಲ ತ್ವಂಹಿ ದುರ್ಗಾ ದಶಪ್ರಹರಣಧಾರಿಣಿ ಕಮಲ ಕಮಲದಲ ವಿಹಾರಿಣಿ ವಾಣಿ ವಿದ್ಯಾದಾಯಿನಿ, ಈ ರೀತಿಯ ಆಕೆಯ ಒಂದು ಭವ್ಯ ವರ್ಣನೆ, ಭಾರತ ಮಾತೆಯ ಒಂದು ವರ್ಣನೆ ಅವರ ಬಾಯಿನಲ್ಲಿ ಅದು ಬರ್ತಾ ಹೋಗುತ್ತೆ. ಅದಾದ್ಮೇಲೆ ತಮ್ಮ ಮನೆಗೆ ಬರ್ತಾರೆ. ಮನೆಗೆ ಬಂದಾಗ ಅವರ ಮಗಳನ್ನ ಕರೆದು ಕೂಡಿಸಿ ಈ ತರ ಬಂದಿದೆ ಒಂದು, ಅಂದ್ರೆ ಹಾಡು ಹುಟ್ಟಿದೆ, ಬರ್ದಿದೆ ಅಂತ ಹೇಳಲಿಲ್ಲ, ಆ ಹಾಡು ಹುಟ್ಕೊಂಡಿದೆ ಅಂತ ಹೇಳಿ ಅವರ ಮಗಳನ್ನ ಕೂಡಿಸಿ ಆ ಹಾಡನ್ನ ಲಿಪಿಬದ್ಧಗೊಳಿಸ್ತಾರೆ. ಅದು ಆಗಿ ಈಗ 150 ವರ್ಷ ಆಗಿದೆ, 1875ನೇ ಇಸ್ವಿ. ಈ ರೀತಿ ಅದು ಹುಟ್ಟತ್ತೆ. ಅದಾದ್ಮೇಲೆ ಅವರೇ ನಡೆಸ್ತಾ ಇದ್ದಂತಹ ಬಂಗ ದರ್ಶನದಲ್ಲಿ ಒಂದ್ಸಲಿ ಎಲ್ಲ ತಯಾರಾಗಿರುತ್ತೆ, ಒಂದ್ ಸ್ವಲ್ಪ ಜಾಗ ಇರುತ್ತೆ, ಅಂದ್ರೆ ಇವ್ರು ಬರ್ದಿರ್ತಾರೆ, ಹಂಗೆ ಇಟ್ಟಿರ್ತಾರೆ ಅಷ್ಟೇ, ಯಾರಿಗೂ ಗೊತ್ತಿಲ್ಲ ಅದು. ಆಗ ಒಂದು ಪತ್ರಿಕೆಯ ಒಂದು ಸಂಚಿಕೆಯಲ್ಲಿ ಇವರೇ ಸಂಪಾದಕರು, ಎಲ್ಲ ತಯಾರಾಗಿದೆ, ಸ್ವಲ್ಪ ಜಾಗ ಇರುತ್ತೆ, ಏನ್ ಹಾಕೋಣ ಅಂತ ಬಂದಾಗ ಈ ಏನು ಬರ್ದಿದ್ದೀನಿ ಹಾಡು ಇದನ್ನ ಹಾಕೋಣ ಅಂತೇಳಿ ಆ ಪತ್ರಿಕೆಯಲ್ಲಿ ಅದನ್ನ ಹಾಕಿ ಅದು ಪ್ರಕಟ ಆಗತ್ತೆ ಅದೇ ವರ್ಷ. ಅದಾದ್ಮೇಲೆ 1882ನೇ ಇಸ್ವಿ, 7 ವರ್ಷ ಆದ್ಮೇಲೆ ಆನಂದ ಮಠ, ಅದು ಕೂಡ ಧಾರಾವಾಹಿಯಾಗಿ ತಮ್ಮ ಬಂಗದರ್ಶನದ ಬಂದಿರುತ್ತೆ. ಅದರ ಕಥೆಯ ಮಧ್ಯದಲ್ಲಿ ವಂದೇ ಮಾತರಂ ಈ ಗಾಯನವನ್ನ ಜೋಡಿಸ್ತಾರೆ. ಅದ್ರ ಮೂಲಕ ಅದು ಹೆಚ್ಚು ಬಂಗಾಲ ಪ್ರಾಂತದಲ್ಲಿ ಅದು ಪರಿಚಯ ಆಗ್ತಾ ಹೋಗುತ್ತೆ. ಯಾರ್ಯಾರು ಅದನ್ನು ಓದಿದ್ದಾರೆ ಅವರೆಲ್ರಿಗೂ ಈ ಹಾಡನ್ನ ನೋಡಿದಾಗ, ಅದನ್ನ ಮತ್ತೆ ಗಮನಿಸಿದಾಗ ಒಂದು ರೀತಿಯ ಭಾವನೆ ಅದು ಅರಳ್ತಾ ಹೋಗುತ್ತೆ. ಬಂಗಾಲದಲ್ಲಿ ಆನಂದ ಮಠ ಅದು ಹರಡದಂತೆ ಅದ್ರ ಜೊತೆ ವಂದೇ ಮಾತರಂ ಕೂಡ ಜನರಿಗೆ ಪರಿಚಯ ಆಗ್ತಾ ಹೋಗುತ್ತೆ. ಅದಾದ್ಮೇಲೆ ಯದುನಾಥ ಭಟ್ಟಾಚಾರ್ಯ ಅನ್ನೋರು ಅದಕ್ಕೆ ಹಾಡಿಗೆ ರಾಗ ಹಾಕುವ ಪ್ರಯತ್ನವನ್ನ ಮೊದಲು ಮಾಡ್ತಾರೆ. ಅದಾದ್ಮೇಲೆ ರವೀಂದ್ರನಾಥ್ ಟ್ಯಾಗೋರ್ ಕೈಗೆ ಸಿಗತ್ತೆ. ಅವರು ಅಲ್ಲೇ ಬಂಗಾಳದಲ್ಲಿ ಇದ್ದಿದ್ರಿಂದ ಸಹಜವಾಗಿ ಅವ್ರ ಗಮನಕ್ಕೆ ಬರುತ್ತೆ. ಅವ್ರು ಯೋಚನೆ ಮಾಡ್ತಾರೆ, ಈ ಹಾಡು ಅತ್ಯಂತ ಒಂದು ರಾಷ್ಟ್ರೀಯ ಜಾಗೃತಿಗೆ ಸೂಕ್ತವಾದ ಹಾಡು ಅಂತ ಅವರೇ ಅದನ್ನ ಗುರುತಿಸಿ ಅವರೇ ಅದಕ್ಕೆ ರಾಗ ಹಾಕ್ತಾರೆ. ಯಾಕೆಂದ್ರೆ ರವೀಂದ್ರನಾಥ್ ಟ್ಯಾಗೋರ್ ಒಳ್ಳೆ ಹಾಡುಗಾರ ಕೂಡ, ಸಂಗೀತದ ಜ್ಞಾನ ತುಂಬಾ ಇತ್ತು ಅವ್ರಿಗೆ. ಹಾಗಾಗಿ ಈ ಸುಂದರವಾದಂತಹ ಬಂಕಿಮರಿಂದ ಒಂದು ಹುಟ್ಟಿರ್ತಕ್ಕಂಥ ಈ ಹಾಡಿಗೆ ರವೀಂದ್ರರೇ ಅದಕ್ಕೆ ಅವರು ರಾಗ ಸಂಯೋಜನೆ ಮಾಡಿ
ಕಾಂಗ್ರೆಸ್ನ ರಾಷ್ಟ್ರೀಯ ಅಧಿವೇಶನ ಕಲ್ಕತ್ತಾದಲ್ಲಿ ನಿಶ್ಚಯ ಆಗತ್ತೆ 1896ನೇ ಇಸ್ವಿ. ಅಷ್ಟೊತ್ತಿಗಾಗ್ಲೇ ಬಂಕಿಮರ ಅಂತ್ಯ ಆಗ್ಬಿಟ್ಟಿರುತ್ತೆ. ಆ ಕಾಂಗ್ರೆಸ್ ಅಧಿವೇಶನದಲ್ಲಿ ಸಾರ್ವಜನಿಕವಾಗಿ ಅತ್ಯಂತ ಸುಂದರವಾಗಿ ರವೀಂದ್ರನಾಥ್ ಟ್ಯಾಗೂರ್ ಅವರು ಒಂದೇ ಮಾತರಂ ಗಾಯನವನ್ನ ಹಾಡ್ತಾರೆ. ಇದ್ದಂತಹ ಸಭಿಕರ ಎಲ್ಲರಿಗೂ ಒಂದು ರೀತಿಯ ಮೈ ರೋಮಾಂಚನ ಆಗ್ಬಿಡತ್ತೆ. ತಕ್ಷಣ ಸಹಜವಾಗಿ ಎಲ್ಲರೂ ಹೇಳ್ತಾರೆ, ಇನ್ಮೇಲಿಂದ ನಮ್ಮ ಒಂದೇ ಮಾತರಂ ಅನ್ನೋದು ನಮ್ಮ ರಾಷ್ಟ್ರೀಯ ಅಧಿವೇಶನದ ಭಾಗ, ಅದಿರ್ಲೇಬೇಕು ಅನ್ನುವ ಒಕ್ಕೂಟಲಿನಿಂದ ಎಲ್ಲರ ಒಂದು ನಿರ್ಣಯ ಕೂಡ ಆಗ್ಬಿಡುತ್ತೆ. ಹಾಗಾಗಿ ನೋಡ್ತಾ ನೋಡ್ತಾ ಕಾಂಗ್ರೆಸ್ನ ಎಲ್ಲ ಅಧಿವೇಶನದಲ್ಲಿ ಒಂದೇ ಮಾತರಂ ಅನ್ನೋದು ಕಡ್ಡಾಯ ಆಗಿ ಬಿಡುತ್ತೆ. ಅದು ಅದಾಗದೇ ಆಗಿರ್ತಕ್ಕಂತಹ ಒಂದು ನಿರ್ಣಯ ಅದು. ಅಂದ್ರೆ ಇವರು ಹೇಳಿದಂತ ವಿಚಾರ ಆ ಒಂದೇ ಮಾತರಂನಲ್ಲಿ ನಾವು ಗಮನಿಸಿದ್ರೆ ಒಟ್ಟು 6 ಚರಣ ಬರುತ್ತೆ. ಅದರಲ್ಲಿ ಪ್ರಾರಂಭದ 2ರಲ್ಲಿ ಅವರು ಭೌಗೋಳಿಕ ವರ್ಣನೆ ಮಾಡ್ತಾರೆ, ಈ ಭಾರತದ ಒಂದು ಭೌಗೋಳಿಕ ವರ್ಣನೆ. ಅದಾದ್ಮೇಲೆ ಉಳಿದ ಚರಣಗಳಲ್ಲಿ ಆ ನಿಜವಾದ ಸತ್ವ ಅಡಗಿದೆ. ಅದರಲ್ಲಿ ನಮ್ಮ ದೇಶಕ್ಕೆ ಬೇಕಾದಂಥದ್ದು ಏನು ಅಂತ ಹೇಳಿದ್ರೆ ಒಂದು ಶಕ್ತಿಯ ಆವಾಹನೆ ಆಗ್ಬೇಕಾಗಿದೆ. ಶಕ್ತಿಯ ಆರಾಧನೆ ಕಡಿಮೆ ಆಗ್ಬಿಟ್ಟಿದೆ. ಅದಕ್ಕಾಗಿ ನಾವು ಹೀನಾಯ ಸ್ಥಿತಿಗೆ ಬಂದೀವಿ. ಯಾಕೆಂದ್ರೆ ನಾವು ನಮ್ಮೆಲ್ಲ ದೇವತೆಯರ ಕೈಯಲ್ಲಿ ಶಸ್ತ್ರವಿದೆ. ಕೃಷ್ಣನ ಕೈಯಲ್ಲಿ ಕೊಳಲಿದ್ರು ಕೂಡ ಅವನ ಕೈನಲ್ಲಿ ಪಾಂಚಜನ್ಯ ಇದ್ರೂ ಕೂಡ ಅವನ ಕೈನಲ್ಲಿ ಸುದರ್ಶನ ಚಕ್ರ ಇದೆ. ಅಂದ್ರೆ ಶಸ್ತ್ರ ಅನ್ನೋದು ಅವಶ್ಯಕ. ಯಾಕೆಂದ್ರೆ ದುಷ್ಟರ ದಮನ ಮಾಡ್ಲಿಕ್ಕಾಗಿ. ಹಾಗಾಗಿ ಶಕ್ತಿ ಬೇಕು, ಬಲ ಬೇಕು. ಅದರ ಒಂದು ಆವಾಹನೆ ಆಗ್ಬೇಕು ಅಂತಂದ್ರೆ ಅದರ ಅಧಿದೇವತೆ ಅಂತ ದುರ್ಗೆ, ತ್ವಂ ಹಿ ದುರ್ಗಾ ದಶ ಪ್ರಹರಣಧಾರಿಣಿ, 10 ಕೈಗಳಲ್ಲಿ ಆಯುಧ ಇಟ್ಕೊಂಡಿರ್ತಕ್ಕಂಥ ದುರ್ಗೆ ನೀನು ಅಂತ ಹೇಳಿ ಭಾರತ ಮಾತೆಯನ್ನು ವರ್ಣನೆ ಮಾಡ್ತಾರೆ. ವಿದ್ಯೆಯನ್ನು ಕೊಡ್ತಕ್ಕಂಥ ಸರಸ್ವತಿ ನೀನು, ಸಮೃದ್ಧಿಯನ್ನು ಕೊಡ್ತಕ್ಕಂಥ ಲಕ್ಷ್ಮಿ ನೀನು. ಸಾಮಾನ್ಯವಾಗಿ ಲಕ್ಷ್ಮಿ ಅಂತ ನಾವು ಪೂಜೆ ಮಾಡಿದಾಗ ನಮ್ಗೆ ಕೇವಲ ದುಡ್ಡು ಮಾತ್ರ ಬರುತ್ತೆ ಕಣ್ಮುಂದೆ. ಅದಕ್ಕಾಗಿ ಲಕ್ಷ್ಮಿ ಚಿತ್ರ ಬರೆದವರು ಅಲ್ಲಿ ಚಿನ್ನದ ಕಾಯಿನ್ ಬರೆದಿರ್ತಾರೆ, ಅಥವಾ ದುಡ್ಡು, ಕ್ಯಾಶ್, ಇಷ್ಟೇ ಯೋಚನೆ ಮಾಡ್ತೀವಿ. ಆದರೆ ಲಕ್ಷ್ಮಿ ಅಂದ್ರೆ ಕೇವಲ ಕ್ಯಾಶ್ ಅಲ್ಲ, ಸಂಪತ್ತು ಅಂದ್ರೆ ಕೇವಲ ಕ್ಯಾಶ್ ಅಲ್ಲ, ಕರೆನ್ಸಿ ಅಲ್ಲ. ಎಲ್ಲ ರೀತಿಯ ಸಮೃದ್ಧಿ ಬೇಕು, ಸಂಪತ್ತು ಬೇಕು. ಆ ಎಲ್ಲದರ ಅಧಿದೇವತೆ ಲಕ್ಷ್ಮಿ. ಸೊ ಹಾಗಾಗಿ ಲಕ್ಷ್ಮಿ ಬೇಕು, ಸಂಪತ್ತು ಬೇಕು, ನಮಗೆ ಜ್ಞಾನ ಬೇಕು, ಶಕ್ತಿ ಬೇಕು. ಈ 3ನ್ನು ವರ್ಣನೆ ಮಾಡ್ತಕ್ಕಂಥದ್ದು ಒಂದೇ ಮಾತರಂನಲ್ಲಿ ಬರುತ್ತೆ. ಇದರ 3ರ ಪ್ರತೀಕವಾಗಿ ಭಾರತ ಮಾತೆ, ನೀನು ನಮ್ಮ ತಾಯಿ. ಈ ಒಂದು ಏನು ವಿಚಾರ ಇದೆ ಇದು ನಮ್ಮಲ್ಲಿ ತುಂಬಾ ಪ್ರಾಚೀನ ಕಾಲದಲ್ಲೇ ಹೇಳ್ಬಿಟ್ಟಿದೆ. ಅಥರ್ವ ವೇದದಲ್ಲಿ ಒಂದು ಮಾತು ಬರುತ್ತೆ, ಆಂಗೀರಸ ಮುನಿಯ ಬಾಯಿನಿಂದ ಬಂದಂತಹ ಮಾತದು. ಏನಂದ್ರೆ, ಮಾತಾ ಭೂಮಿ ಪುತ್ರೋಹಂ ಪೃಥಿವ್ಯಾಹ. ಈ ನೆಲ, ಭೂಮಿ, ನಾವು ಯಾವ್ದ್ರ ಮೇಲೆ ಓಡಾಡ್ತಾ ಇದೀವಿ, ನಿಂತಿದೀವಿ, ಯಾವುದರ ಆಧಾರ ಇಲ್ಲ ಅಂದ್ರೆ ನಾವು ಬದುಕಿರ್ಲಿಕ್ಕೆ ಸಾಧ್ಯ ಇಲ್ಲ. ಅಂತಹ ಭೂಮಿ ಇದು ತಾಯಿ. ಆ ತಾಯಿ ನಮಗೆ ಈ ದೇಹವನ್ನು ಕೊಟ್ಟಿಯಾಳೆ. ಈ ಶರೀರ ಸಿಕ್ಕಿರೋದು ಈ ಪಂಚಭೂತಗಳಿಂದ. ಅದು ಆಧಾರ ತಾಯಿ. ಅವಳಲ್ಲೇ ಅರಳಿದೆವೋ, ಅವಳಲ್ಲೇ ಹೊರಳಿದೆವೋ, ಒಂದ್ ದಿವಸ ಅವಳಲ್ಲೇ ಮರಳ್ತೀವಿ ನಾವು. ಅಂತಹ ತಾಯಿ ನಾವು, ಅದರ ಮಗು. ಮಾತಾ ಭೂಮಿ ಪುತ್ರೋಹಂ ಪೃಥಿವ್ಯಾಹ. ನಾವು ಈ ಭೂಮಿಯ ಮಕ್ಕಳು ಅನ್ನುವ ಏನು ವೇದ ಕಾಲದ ಮಾತಿದೆ, ಅದು ನಮ್ಮ ಅವ್ಯಾಹತವಾಗಿ ನಮ್ಮ ಸಮಾಜದಲ್ಲಿ ಹರ್ಕೊಂಡು ಬಂದಿದೆ. ಜನನೀ ಜನ್ಮಭೂಮಿಶ್ಚ ಸ್ವರ್ಗಾದಪಿ ಗರೀಯಸಿ ಅಂತ ಪ್ರಭು ಶ್ರೀ ರಾಮಚಂದ್ರ ಹೇಳಿಯಾನೆ. ನನ್ನ ತಾಯಿ ಮತ್ತು ತಾಯ್ನಾಡು ನನಗೆ ಸ್ವರ್ಗಕ್ಕಿಂತಲೂ ಮಿಗಿಲು ಅಂತ ಮಾತು ರಾಮನ ಬಾಯಿನಿಂದ ಬಂದಿದೆ. ಅಂದ್ರೆ ಈ ಒಂದು ವಿಚಾರ ಏನಿತ್ತೋ ಒಂದೇ ಮಾತರಂನಲ್ಲಿ ಬಂಕಿಮರು ಆ ಒಂದು ವಿಚಾರವನ್ನ ಪುನರುಪಿ ಅದನ್ನ ಈ ಹೊಸ ಶೈಲಿಯಲ್ಲಿ ಅದನ್ನ ಬರೀತಾರೆ. ಹಾಗಾಗಿ ನಮ್ಮ ಸಮಾಜದಲ್ಲಿ ಒಂದು ರೀತಿಯ ಸಿವಿಲೈಸೇಷನ್ ಮೆಮೊರಿ ಅಂತಾರಲ್ಲ, ಸಾವಿರ ವರ್ಷದಿಂದ ಇದ್ದಂತ ಈ ಒಂದು ವಿಚಾರ ಅದು ಸ್ವಲ್ಪ ಸುಪ್ತವಾಗಿತ್ತು, ಎಲ್ಲೋ ಮಸ್ಕಾಗಿತ್ತು, ಎಲ್ಲೋ ಮರ್ತೋಗಿತ್ತು. ಈ ಒಂದೇ ಮಾತ್ರ ಹಾಡನ್ನ ಹಾಡ್ತಾ ಹಾಡ್ತಾ ಆ ಭಾವನೆ ಮತ್ತೊಮ್ಮೆ ಅದು ಜಾಗೃತವಾಗಿ ಶುರು ಆಯಿತು. ಆ ಭಾವನೆ, ನಾನು ಈ ಭೂಮಿಯ ಪುತ್ರ, ನಾವು ಪುತ್ರರೂಪಿ ಸಮಾಜ ಅನ್ನುವ ಭಾವನೆ ಅದು ಗಟ್ಟಿ ಆಗ್ತಾ ಉಂಟು.
ರಾಷ್ಟ್ರೀಯತೆ ಅಂದ್ರೆ ಇದೆ. ಹೇಗೆ ತಾಯಿ ಮತ್ತೆ ಮಗುಗೆ ಸಂಬಂಧ ಇದೆ, ವಾತ್ಸಲ್ಯ ಅಂತ ಕರೀತಾರೆ, ಅದೇ ರೀತಿ ಈ ನೆಲ ಮತ್ತು ನೆಲದ ಮೇಲೆ ವಾಸ ಮಾಡ್ತಕ್ಕಂಥ ಸಮಾಜ, ಆ ತಾಯಿ ಮಗುವಿನ ಸಂಬಂಧಕ್ಕೆ ರಾಷ್ಟ್ರೀಯತೆ ಅಂತಾರೆ. ಆ ರಾಷ್ಟ್ರೀಯತೆಯ ಭಾವನೆ ಅನ್ನೋದು ನಮ್ಮ ದೇಶಕ್ಕೆ ಬೇಕಾದಂತ ಅತ್ಯಂತ ಕೀ ಕಾಂಪೊನೆಂಟ್ ಆಗಿತ್ತು. ಹೇಗೆ ಒಂದು ಬಾಗಿಲನ್ನು ತೆಗಿಬೇಕು ಅಂದ್ರೆ ಎಲ್ಲೆಲ್ಲೋ ತಳ್ಳೋದಲ್ಲ, ಸರಿಯಾದ ಜಾಗಕ್ಕೆ ಕೀ ಹಾಕಿದ್ರೆ ಅದು ತೆಕ್ಕೊಳ್ಳುತ್ತೆ. ಅದೇ ರೀತಿ ಆಗ ನಮ್ಮ ಭಾರತೀಯ ಸಮಾಜಕ್ಕೆ ಬೇಕಾದಂತಹ ಒಂದು ಕೀಯನ್ನ ಒಂದೇ ಮಾತರಂ ಮೂಲಕ ಬಂಕಿಂ ಚಂದ್ರರು ಅವರು ಪ್ರಸ್ತುತಪಡಿಸ್ತಾರೆ. ಹಾಗಾಗಿ ಆ ಒಂದೇ ಮಾತರಂ ಅನ್ನೋದು ಅದು ವಿಸ್ತಾರ ಆಗ್ತಾ ಹೋಗುತ್ತೆ, ವೈರಲ್ ಆಗ್ತಾ ಹೋಗುತ್ತೆ. ಎಲ್ಲ ಕಡೆ ಒಂದೇ ಮಾತರಂ ಅನ್ನುವ ಆ ವಾಕ್ಯ ಇರ್ಬೋದು, ಅಥವಾ ಹಾಡಿರ್ಬೋದು, ಅಥವಾ ಆ ಒಟ್ಟು ಆ ವಿಚಾರ ಇರ್ಬೋದು, ಎಲ್ಲ ಕಡೆ ಅದು ಹರಡ್ತಾ ಹೋಗುತ್ತೆ. ಆ ಹರಡಿದ್ದೇ ಒಂದು ದೊಡ್ಡ ಕತೆ. ಎಷ್ಟು ಪ್ರಭಾವ ಬೀರ್ತು ಅಂತ ಹೇಳಿದ್ರೆ, ಬಿಪಿನ್ ಚಂದ್ರಪಾಲ್ ಅವರು ಒಂದೇ ಮಾತರಂ ಹೆಸರಿನಲ್ಲಿ ಒಂದು ಪತ್ರಿಕೆಯನ್ನ ಶುರು ಮಾಡ್ತಾರೆ. ಮುಂದೆ ಆ ಪತ್ರಿಕೆಯನ್ನ ಅರವಿಂದ್ ಘೋಷ್ ಅವರು ನಡೆಸ್ತಾರೆ. ಲಾಹೋರ್ನಲ್ಲಿ ಲಾಲಾ ಲಜಪತ್ ರಾಯ್ ಅವರು ಅಲ್ಲಿ ಒಂದೇ ಮಾತರಂ ಅನ್ನುವ ಜರ್ನಲ್ ಪ್ರಾರಂಭ ಮಾಡ್ತಾರೆ. ಅದೇ ರೀತಿ ಮೇಡಮ್ ಕಾಮಾ ಅವರು ಯುರೋಪ್ನಲ್ಲಿ ಒಂದೇ ಮಾತರಂ ಹೆಸರಿನಲ್ಲಿ ಒಂದು ಪತ್ರಿಕೆಯನ್ನ ಶುರು ಮಾಡ್ತಾರೆ. ಹೀಗೆ ಪತ್ರಿಕೆಗಳು ಪ್ರಾರಂಭ ಆಗುತ್ತೆ. ಧ್ವಜಗಳು, ಸೋದರಿ ನಿವೇದಿತಾ ಅವರು ಒಂದು ಧ್ವಜವನ್ನ ರಚನೆ ಮಾಡಿ 1906ನೇ ಇಸ್ವಿಯಲ್ಲಿ ಅದರ ಮೇಲೆ ಒಂದೇ ಮಾತರಂ ಅಂತ ಬರೆದಿರುತ್ತೆ. ಇದು ನಮ್ಮ ಒಂದು ಸಂಕೇತ ಅಂತೇಳಿ ಅನೇಕ ಕಾರ್ಯಕ್ರಮಗಳಲ್ಲಿ ಅದನ್ನ ಪ್ರದರ್ಶನ ಮಾಡ್ತಾರೆ. ಅಂದ್ರೆ ಒಂದೇ ಮಾತರಂ ಅನ್ನೋದು ಎಲ್ಲ ರೂಪವನ್ನ ಪಡಿತಾ ಆಗುತ್ತೆ. ಇವ್ರು ಬರೆದಂತ ಆ ಪುಸ್ತಕ ಏನಿದೆ ಆನಂದ ಮಠ, ಅದು ಎಲ್ಲಾ ಭಾಷೆಗಳ ಅನುವಾದಾಕ್ಷರ ಆಗುತ್ತೆ. ಮರಾಠಿಗೆ, ಹಿಂದಿಗೆ, ತಮಿಳಿಗೆ, ಕನ್ನಡಕ್ಕೆ ಎಷ್ಟೊಂದು ಜನ ಅನುವಾದ ಮಾಡಿದ್ದಾರೆ. ಎಲ್ಲ ಆಗಿನ ಭಾರತೀಯ ಪ್ರಮುಖ ಭಾಷೆಗಳಿಗೆಲ್ಲ ಅದು ಅನುವಾದಗೊಳ್ಳುತ್ತೆ. ಒಂದೇ ಮಾತರಮ್ಮನ್ನ ಅರವಿಂದ್ ಘೋಷರು ಇಂಗ್ಲಿಷ್ಗೆ ಅನುವಾದ ಮಾಡ್ತಾರೆ. ಸುಬ್ರಹ್ಮಣ್ಯ ಭಾರತಿ ಅವರು ಒಂದೇ ಮಾತರಮ್ಮನ್ನ ತಮಿಳಿಗೆ ತರ್ತಾರೆ. ಅಂದ್ರೆ ಬಂಗಾಳದಲ್ಲಿ ಆ ಹುಟ್ಟದಂತ ಒಂದೇ ಮಾತರಂ ಬಂಗಾಳಕ್ಕೆ ಸೇರಿದ್ದಲ್ಲ, ಬಂಗಾಳಿ ಮತ್ತು ಸಂಸ್ಕೃತ ಮಿಶ್ರಿತವಾದಂತ ಒಂದು ರೂಪದಲ್ಲಿ ಇರ್ತಕ್ಕಂಥ ಹಾಡು ಬಂಗಾಳಕ್ಕೆ ಸಂಬಂಧಪಟ್ಟಿದ್ದಲ್ಲ. ಇವತ್ತು 21ನೇ ಶತಮಾನದ 2026ನೇ ಇಸ್ವಿಯಲ್ಲಿ ನಮ್ಮ ಯೋಚನೆಗಳು ಎಷ್ಟು ಸಂಕುಚಿತ ಆಗ್ಬಿಟ್ಟಿದೆ ಅಂತಂದ್ರೆ, ಅದು ನಮ್ದಲ್ಲ, ಅದು ನಮ್ದಲ್ಲ, ಇದು ನಮ್ಗೆ ಸೇರಿದ್ದು ಅಂತ ಹೇಳ್ತಕ್ಕಂಥ ಅತ್ಯಂತ ಒಂದರಿ ನ್ಯಾರೋ ಮೈಂಡೆಡ್ ಆಗ್ತಾ ಇದೀವಿ. ಕಾಲ ಕಳೆದಂತೆ ನಾವು ವಿಶಾಲ ಆಗ್ಬೇಕಾಯ್ತಲ್ಲ. ಕನ್ನಡದ ಒಬ್ಬ ನಟ, ಅವನು ಶಿವಾಜಿಯ ಸಿನಿಮಾ ಮಾಡ್ತಾನೆ, ಶಿವಾಜಿಯ ಪಾತ್ರ ಮಾಡ್ತಾನೆ ಅಂದ್ರೆ ವಿರೋಧ ಮಾಡ್ತಾರೆ. ಯಾಕೆ ನೀವು ಮಹಾರಾಷ್ಟ್ರದ್ ಮಾಡ್ಬೇಕು ಅಂತ ಅನೇಕರು ಅದಕ್ಕೆ ಚಪ್ಪಾಳೆ ತಟ್ಟೋರಿದ್ದಾರೆ. ಅಂದ್ರೆ ಯಾಕೆ ಮಾಡಬಾರ್ದು? ಶಿವಾಜಿ ನಮ್ಮವನೇ. ತಮಿಳ್ನಾಡಿನ ಒಬ್ಬ ಪ್ರಸಿದ್ಧ ನಟ, ಅವನು ಶಿವಾಜಿ ಗಣೇಶನ್ ಅಂತ, ಅವನು ತಮಿಳಲ್ಲಿ ಒಂದು ಸಿನಿಮಾ ಮಾಡಿದ್ದ ಶಿವಾಜಿಯ ಪಾತ್ರ, ಅದರಿಂದ ಅವನ ಹೆಸರು ಶಿವಾಜಿ ಗಣೇಶನ್ ಅಂತ ಆಯ್ತು. ಈಗ ಒಂದು 60 ವರ್ಷದ ಕೆಳಗಡೆ, ಅಂದ್ರೆ 60 ವರ್ಷದ ಕಡೆ ಇದ್ದಷ್ಟಕ್ಕಿಂತ ನಾವು ಇವತ್ತು ಸಂಕುಚಿತ ಆಗ್ತಾ ಇದ್ವಿ. ಇದು ಬಂಗಾಳಕ್ಕೆ ಸೇರಿದ್ದು, ಇದು ಯುಪಿಗೆ ಸೇರಿದ್ದು, ಮಹಾರಾಷ್ಟ್ರಕ್ಕೆ ಸೇರಿದ್ದು ಅಂತ ಯೋಚನೆ ಮಾಡೋದು ನಮ್ಮ ಸಂಸ್ಕೃತಿ ಅಲ್ಲ, ಇದೆಲ್ಲವೂ ನಮ್ಮದೇ. ಹಾಗಾಗಿ ಆ ಆನಂದ ಮಠ ಎಲ್ಲ ಭಾಷೆಗಳಿಗೆ ಅದು ಹರಡುತ್ತೆ. ನೋಡಿ, ಆ ವಿಚಾರ ಇದೆಯಲ್ಲ, ಅದು ಬೇರೆ ಬೇರೆಯವ್ರ ಮೂಲಕ ಅದು ಬೇರೆ ಅದು ಪ್ರಕಟಗೊಳ್ತಾ ಹೋಗುತ್ತೆ. ಸ್ವಾಮಿ ವಿವೇಕಾನಂದರು 1897ನೇ ಇಸ್ವಿಯಲ್ಲಿ ಅವರು ಕೂಡ ಇದರಿಂದ ಪ್ರಭಾವಿತರಾಗಿ ಅವ್ರು ಹೇಳ್ತಾರೆ, ಇನ್ನೊಂದು 50 ವರ್ಷಗಳ ಕಾಲ ನಮ್ಮ ಮನೆಯಲ್ಲಿರ್ತಕ್ಕಂಥ ಎಲ್ಲ ದೇವತೆಗಳನ್ನ, ಆ ಫೋಟೋಗಳನ್ನ, ಅದನ್ನ ಸ್ವಲ್ಪ ಗಂಟು ಕಟ್ಟಿ ಅಟ್ಟದ ಮೇಲೆ ಇಟ್ಬಿಡಿ, ಭಾರತ ಮಾತೆ ಒಂದೇ ನಮ್ಮ ಆರಾಧ್ಯ ದೇವ ಆಗ್ಬೇಕು ಅಂತ 1897 ಹೇಳ್ತಾರೆ. ಅದಾಗಿ ಸರಿಯಾಗಿ 50 ವರ್ಷಕ್ಕೆ ನಮ್ಗೆ ಸ್ವಾತಂತ್ರ್ಯ ಬರುತ್ತೆ. ಅರವಿಂದ್ ಘೋಷ್ ಹೇಳ್ತಾರೆ, ಅವರು ಕೂಡ ಒಂದೇ ಮಾತರದಿಂದ ಇಷ್ಟು ಪ್ರಭಾವಿತರಾಗ್ತಾರೆ. ಬಂಕಿಮಚಂದ್ರರ ಜೀವನ ಚರಿತ್ರೆಯನ್ನು ಬರೀತಾರೆ, ಒಂದೇ ಮಾತರವನ್ನ ಹಾಡಿ ಹೊಗಳುತ್ತಾರೆ. ಅವ್ರು ಹೇಳ್ತಾರೆ, ಈ ನೆಲ ಇದು ಕೇವಲ ಕಲ್ಲು ಮಣ್ಣಲ್ಲ, ಇದು ಕಾಡಿ ಮೈವೆತ್ತ ರೂಪ, ಇದು ಈಕೆ ಭಗವತಿ, ಇದೊಂದು ಜಡ ಅಂತ ನೋಡ್ಬೇಡಿ ಅಂತ ಹೇಳಿ ಅವರು ಸಾರಿ ಹೇಳಕ್ಕೆ ಪ್ರೇರಣೆ ಬಂಕಿಮರ ಈ ಒಂದೇ ಮಾತರಂ. 100 ಕವಿಗಳಿಗೆ ಪ್ರೇರಣೆ ಕೊಡತ್ತೆ.
ಎಲ್ಲ ಭಾಷೆಗಳಲ್ಲಿ ಈ ರೀತಿಯ ರಾಷ್ಟ್ರೀಯ ವಿಚಾರವನ್ನು ಬರೆಯಕ್ಕೆ ಶುರು ಮಾಡ್ತಾರೆ. ಕನ್ನಡದ ಕುವೆಂಪು ಅವರು 100 ದೇವರುಗಳ ನೂಕಾಚೆ ದೂರ ಭಾರತ ಮಾತೆಯ ಪೂಜಿಸೋ ಬಾರ ಅಂತ ಏನ್ ಕರೀತಾರೆ, ಇದೇ ಪ್ರೇರಣೆನೆ. ಅಂದ್ರೆ ಭಾರತ ಮಾತೆ ನಮ್ಮ ಕೇಂದ್ರ ಬಿಂದು ಆಗ್ಬೇಕು, ಅದಾದ್ರೆ ನಮ್ಮ ಎಲ್ಲಾ ಸಮಸ್ಯೆಗಳು ಪರಿಹಾರ ಆಗತ್ತೆ. ಯಾಕೆಂದ್ರೆ ಇಷ್ಟು ದೊಡ್ಡ ದೇಶ ಇದೀವಿ ನಾವು, ಕೋಟಿ ಕೋಟಿ ಸಂಖ್ಯೆ ಇದೀವಿ. ಯಾರೋ ಹಿಡಿಯಷ್ಟು ಜನ ಹೊರಗಡೆಯಿಂದ ಬಂದಂತವ್ರು ನಮ್ಮ ಮೇಲೆ ದಬ್ಬಾಳಿಕೆ ಮಾಡ್ತಾ ಇದ್ದಾರೆ, ನಾವು ಸಹಿಸ್ಕೊಂಡಿದೀವಲ್ಲ. ಯಾಕೆ ಅಂದ್ರೆ ನಾವು ಇಷ್ಟು ದೊಡ್ಡ ಸಮಾಜವಾದ್ರೂ ಕೂಡ ನಾವೆಲ್ಲ ಒಂದು ಅನ್ನುವ ಭಾವನೆ ನಮ್ಮಲ್ಲಿ ಮರ್ತೋಗಿದೆ. ಆ ರಾಷ್ಟ್ರೀಯತೆಯ ಭಾವನೆಯನ್ನ ಗಟ್ಟಿ ಮಾಡಬೇಕಾಗಿದೆ ಅಂತ ಎಲ್ಲರಿಗೂ ಅನ್ಸುತ್ತೆ. ಅದನ್ನ ಜಾಗೃತಿ ಮಾಡ್ತಕ್ಕಂಥ ಪ್ರಯತ್ನವನ್ನು ಎಲ್ಲಾ ಭಾಷೆಗಳಲ್ಲೂ ಮಾಡ್ತಾರೆ. ಈಗೊಂದು ಸುಮಾರು 60 ವರ್ಷದ ಮುಂಚೆ ಶಿವರಾಮು ಅನ್ನೋರು ಇದರ ಕುರಿತಾಗಿ ಕನ್ನಡದಲ್ಲಿ ಪುಸ್ತಕ ಬರೀತಾರೆ. ಒಂದೇ ಮಾತರಂನ ಕತೆ, ಒಂದು ಕತೆ ಒಂದು ವ್ಯಥೆ ಅಂತ ಅದರ ಹೆಸರು. 60ರ ದಶಕದಲ್ಲಿ ಬರೆದಂತ ಪುಸ್ತಕ. ಹೀಗೆ ಎಲ್ಲಾ ಭಾಷೆಯಲ್ಲಿ, ಸಿನಿಮಾಗಳಲ್ಲಿ, ತೆಲುಗು ಸಿನಿಮಾ 1939 ಇಸ್ವಿಯಲ್ಲೇ ತೆಲುಗು ಸಿನಿಮಾದಲ್ಲಿ ಒಂದೇ ಮಾತರಂ ಅಳವಡಿಸ್ಕೊಡ್ತಾರೆ. ಹಿಂದಿ ಸಿನಿಮಾಗಳಲ್ಲಿ ಒಂದೇ ಮಾತರಂ ಅಂತ ಬರುತ್ತೆ. ಬರೀ ಸಿನಿಮಾಗಳಲ್ಲಿ, ಪತ್ರಿಕೆಗಳಲ್ಲಿ ಬಂದಿದ್ದಷ್ಟೇ ಅಲ್ಲ, ಒಂದೇ ಮಾತರಂ ಎಂತ ಒಂದು ದೊಡ್ಡ ಕೆಲಸ ಮಾಡುತ್ತೆ ಅಂತ ಹೇಳಿದ್ರೆ, 1905ನೇ ಇಸ್ವಿಯಲ್ಲಿ ಬ್ರಿಟಿಷರು ಒಂದು ನಿರ್ಣಯವನ್ನ ಪ್ರಕಟ ಮಾಡ್ತಾರೆ. ತುಂಬಾ ದೊಡ್ಡ ಪ್ರಾಂತವಾಗಿದ್ದಂತ ಬಂಗಾಲ, ಅದು ಸ್ವಾತಂತ್ರ್ಯ ಹೋರಾಟದ ಒಂದು ಕೇಂದ್ರ ಶಕ್ತಿಯಾಗಿ ಎದ್ದೇಳ್ತಾ ಇತ್ತು. ಬ್ರಿಟಿಷರಿಗೆ ಇದನ್ನ ನಾವು ಏನಾರು ಮಾಡಿ ದಮನ ಮಾಡಬೇಕು ಅಂತ ಯೋಚನೆ ಮಾಡ್ತಾರೆ. ಅದಕ್ಕೆ ಬಂಗಾಲದ ವಿಭಜನೆಯನ್ನ ಘೋಷಣೆ ಮಾಡ್ತಾರೆ 1905ನೇ ಇಸ್ವಿಯಲ್ಲಿ. ಆಗ ಆ ವಿಭಜನೆಯನ್ನ ವಿರೋಧಿಸಿ ಆ ಭಂಗ ಅಂದ್ರೆ ಬಂಗಾಲ, ಅದನ್ನ ಭಂಗ ಮಾಡಿದಂತ ವಿರುದ್ಧ ಒಂದು ಚಳುವಳಿ ನಡೆಯುತ್ತೆ, ಭಂಗ ಚಳುವಳಿ ಅಂತ. ಆ ಚಳುವಳಿಗೆ ರಣಮಂತ್ರವಾಗಿದ್ದು ಒಂದೇ ಮಾತರಂ. ಇದರ ಈ ಒಂದು ಏನು ಘೋಷಣೆ ಆಗಿನ ಬ್ರಿಟಿಷ್ ಸರ್ಕಾರ ಮಾಡತ್ತೆ, ಅದನ್ನ ಪ್ರತಿಭಟಿಸಿ ಬಾರಿಸಾಲ್ ಅನ್ನುವ ಜಾಗದಲ್ಲಿ ಒಂದು ದೊಡ್ಡ ಸಭೆ ಸೇರ್ತದೆ. ಇವತ್ತದು ಬಾಂಗ್ಲಾದೇಶದ ಭಾಗವಾಗಿದೆ. ಆಗ ಅಖಂಡ ಬಂಗಾಲ ಅಂತ ಹೇಳಿದ್ರೆ ಇವತ್ತಿನ ಪಶ್ಚಿಮ ಬಂಗಾಳ, ಮತ್ತೆ ಅಸ್ಸಾಂನ ಕೆಲವು ಭಾಗ, ಬಿಹಾರ್ನ ಭಾಗ, ಜಾರ್ಖಂಡ್ನ ಭಾಗ, ಒರಿಸ್ಸಾದ ಭಾಗ ಮತ್ತು ಬಾಂಗ್ಲಾದೇಶ್, ಇದೆಲ್ಲ ಸೇರಿರ್ತಕ್ಕಂಥ ಒಂದು ಅಖಂಡ ಬಂಗಾಳ. ಅಲ್ಲಿ ಬಾರಿಸಾಲ್ ಅನ್ನುವ ಜಾಗದಲ್ಲಿ ಒಂದು ಪ್ರತಿಭಟನಾ ಸಭೆ ಸೇರ್ತಾರೆ. 10,000 ಜನ ಸೇರ್ತಾರೆ. ಸೇರಿದಾಗ ಒಕ್ಕೊರಲಿಂದ ಒಂದೇ ಮಾತರಂನ ಹೇಳ್ತಾರೆ. ಬ್ರಿಟಿಷರು ಒಬ್ಬರೊಬ್ಬರಿಗೂ ಒಂದು ಲಾಠಿ ಚಾರ್ಜ್ ಮಾಡ್ತಾರೆ. ಒಂದೊಂದು ಏಟಿಗೂ ಒಂದೇ ಮಾತರಂ ಬರ್ತಾ ಹೋಗುತ್ತೆ. ಒಬ್ಬರೊಬ್ರಿಗೂ ಏಟು ಬಿದ್ದು ಒಂದು ಹನಿ ರಕ್ತ ಬಿದ್ದರೆ ಅಲ್ಲಿ ಒಂದೇ ಮಾತರಂ ಅನ್ನುವ ಒಂದು ವಾಕ್ಯ ಬರ್ತಾ ಹೋಗುತ್ತೆ. ಇಡೀ ಚಳುವಳಿಗೆ ಒಂದು ರೀತಿಯ ಒಂದು ಶಕ್ತಿ ತುಂಬದಂತಹ ಮಂತ್ರ ಅಂದ್ರೆ ಒಂದೇ ಮಾತರಂ. ಇದು ಕೇವಲ ಬಂಗಾಳ ಅಲ್ಲ, ಚೆನ್ನೈನಲ್ಲಿ ನಡೆಯುತ್ತೆ ಸಭೆ ಇದರ ಪ್ರತಿಭಟನೆ ಆಗಿ. ಇಲ್ಲೂ ಕೂಡ ಸಾವಿರಾರು ಸಂಖ್ಯೆ ಸೇರ್ತಾರೆ. ಅಲ್ಲೂ ಕೂಡ ಒಂದೇ ಮಾತರಂ ಕೇಂದ್ರ ಇಟ್ಕೊಂಡು ನಡೆಯುತ್ತೆ. ಬೆಳಗಾವಿಯಲ್ಲಿ ಚಳುವಳಿ ನಡೆಯುತ್ತೆ 1908ನೇ ಇಸ್ವಿಯಲ್ಲಿ. ಆಗ ಕೂಡ ಒಂದೇ ಮಾತರಂ ಘೋಷಣೆಯೊಂದಿಗೆ ಇಡೀ ಒಂದು ಚಳುವಳಿ ನಡೆಯುತ್ತೆ. ಈ ರೀತಿ ದೇಶದಾದ್ಯಂತ ಇದರ ಒಂದು ವಿಸ್ತಾರ ಆಗುತ್ತೆ. ಅದ್ರ ಜೊತೆಗೆ ಸ್ವದೇಶಿ ಚಳುವಳಿ ಕೂಡ ಪ್ರಾರಂಭ ಆಗುತ್ತೆ. ಅಂದ್ರೆ ಬ್ರಿಟಿಷರು ಅಷ್ಟೇ ಅಲ್ಲ, ಬ್ರಿಟಿಷರ ವಸ್ತುಗಳು ಬೇಡ ನಮ್ಗೆ, ಅವ್ರು ಏನೇನು ನಮ್ಮಲ್ಲಿ ತಂದು ತುರುಕ್ತಾ ಇದ್ರೋ ಅದೆಲ್ಲವನ್ನು ಜನ ಧಿಕ್ಕರಿಸಕ್ಕೆ ಶುರು ಮಾಡ್ತಾರೆ. ಸ್ವದೇಶಿ ಚಳುವಳಿ ತುಂಬಾ ಒಂದು ವ್ಯಾಪಕವಾಗಿ ಅದು ಬೆಳೀತಾ ಹೋಗುತ್ತೆ. ಎಷ್ಟು ಮಟ್ಟಿಗೆ ಅಂತ ಹೇಳಿದ್ರೆ, ಎಕ್ಸಾಮ್ ಇರುತ್ತೆ, ಸ್ಟೂಡೆಂಟ್ಸ್ ಬರ್ತಾರೆ, ಬಂದ್ಬಿಟ್ಟು ವಾಕೌಟ್ ಮಾಡ್ಬಿಡ್ತಾರೆ, ಎಕ್ಸಾಮ್ ಬರೆಯಲ್ಲ ಅಂತ. ಯಾಕೆಂದ್ರೆ ಆ ಪೇಪರು ಇಂಗ್ಲೆಂಡಿಂದ ಬರ್ತಾ ಇರುತ್ತೆ. ವಿದೇಶಿ ಪತ್ರಿಕೆಯಲ್ಲಿ ನಾವು ಉತ್ತರ ಬರೆಯಲ್ಲ ಅಂತೇಳಿ ಹೊರಟೋಗ್ತಾರೆ. ಒಬ್ಬ ಕಟಿಂಗ್ ಮಾಡಿಸ್ಕೊಳಕ್ ಹೋಗ್ತಾನೆ, ಅಲ್ಲೋಗಿ ಕೂತ್ಕೊಳ್ತಾನೆ, ಇನ್ನೇನ್ ಕಟಿಂಗ್ ಮಾಡಿಸ್ಕೋಬೇಕು, ಹೊರಟ್ಬಿಡ್ತಾನೆ. ಯಾಕೆ ಅಂತ ಕೇಳಿದ್ರೆ, ನೀ ಇಟ್ಕೊಂಡಿರ್ತಕ್ಕಂಥ ಕತ್ರಿ ಅದು ಇಂಗ್ಲೆಂಡ್ ಅದು ಬೇಡ ನಂಗೆ ಅಂತ, ಬೇಕಾದ್ರೆ ಕೂದಲು ಹಂಗೆ ಇರ್ಲಿ ಬಿಟ್ಟಿರ್ತೀನಿ ಅಂತ. ಇದೆಲ್ಲವೂ ದಾಖಲೆ ಆಗಿರ್ತಕ್ಕಂತಹ ಪ್ರಸಂಗಗಳು. ಒಂದು ಮನೆಯಲ್ಲಿ ಒಬ್ರು ಏನೋ ಶುಭ ಕಾರ್ಯಕ್ರಮ ಇರುತ್ತೆ, ಪುರೋಹಿತರು ಬರ್ತಾರೆ, ಇನ್ನೇನ್ ಪೂಜೆ ಎಲ್ಲ ತಯಾರು ಮಾಡ್ಕೊಳ್ತಾರೆ ವಸ್ತುಗಳು. ಅಲ್ಲಿ ಅವರು ಸ್ವೀಟ್ ತಂದಿಡ್ತಾರೆ ನೈವೇದ್ಯಕ್ಕೆ ಅಂತ. ಅವ್ರು ಹೇಳ್ತಾರೆ, ನಾನು ಪೂಜೆ ಮಾಡಲ್ಲ, ಹೋಗ್ತೀನಿ ನಾನು ಅಂತ. ಯಾಕೆ ಅಂದ್ರೆ, ನೀವೇನ್ ಸ್ವೀಟ್ ತಂದೀರಾ ಅದ್ರಲ್ಲಿ ಬಳಸುವಂತ ಸಕ್ಕರೆ ಅದು ಇಂಗ್ಲೆಂಡಿಂದ ಬರ್ತಾ ಇದೆ, ನಾನು ಪೂಜೆ ಮಾಡಲ್ಲ ಅಂತ. ಈ ರೀತಿ ಇಡೀ ದೇಶದಲ್ಲಿ ಒಂದ್ ರೀತಿಯ ವಿದ್ಯುತ್ ಸಂಚಾರ ಆಗ್ಬಿಡತ್ತೆ. ಎಷ್ಟು ಮಟ್ಟಿಗೆ ಆಗತ್ತೆ ಅಂತ ಹೇಳಿದ್ರೆ,
ಮಹಾರಾಷ್ಟ್ರದ ನಾಗಪುರದಲ್ಲಿ ಒಂದು ಸ್ಕೂಲು, ನೀಲ್ ಸಿಟಿ ಅಂತ. ಆ ಸ್ಕೂಲ್ನಲ್ಲಿ ಬ್ರಿಟಿಷ್ ಆಫೀಸರ್ ಅವರ ಒಂದು ಆಗಮನ ಆಗುತ್ತೆ. ಅವ್ರ ಇನ್ಸ್ಪೆಕ್ಟರ್, ಅವರು ಎಜುಕೇಶನ್ ಡಿಪಾರ್ಟ್ಮೆಂಟ್ ಇನ್ಸ್ಪೆಕ್ಟರು, ಅವರು ಶಾಲೆಗೆ ಬರ್ತಾರೆ. 10ನೇ ತರಗತಿಯ ಕ್ಲಾಸ್ಗೆ ಪ್ರವೇಶ ಮಾಡ್ತಾ ಇದ್ದಂಗೆ ಎಲ್ಲರೂ ಜೋರಾಗಿ ಒಂದೇ ಮಾತರಂ ಅಂತ ಘೋಷಣೆ ಆಗ್ತಾರೆ. ಅವ್ನಿಗೆ ಸಿಟ್ಟು ಬಂದ್ಬಿಡುತ್ತೆ ಬ್ರಿಟಿಷ್ ಅಧಿಕಾರಿ. ಮತ್ತೊಂದು ಕ್ಲಾಸ್ಗೆ ಹೋಗ್ತಾನೆ, ಅಲ್ಲೂ ಕೂಡ ಒಂದೇ ಮಾತರಂ ಅಂತಾರೆ. ನೋಡ್ತಾ ನೋಡ್ತಾ ಇಡೀ ಶಾಲೆ ಎಲ್ಲಾ ವಿದ್ಯಾರ್ಥಿಗಳು ಜೋರಾಗಿ ಒಂದೇ ಮಾತರಂ ಹಾಡ್ತಾ ಇದ್ದಾರೆ. ಇವನ್ಗೆ ಸಿಟ್ಟು ಬಂದು ಅವನು ಹೊರಟೋಗ್ತಾನೆ. ಆ ಪ್ರಿನ್ಸಿಪಾಲ್ ಎಲ್ರಿಗೂ ತುಂಬಾ ಯೋಚನೆ ಆಗುತ್ತೆ. ಎಲ್ರಿಗೂ ಕರೆದು ಕೇಳ್ತಾರೆ ಯಾರು ಮಾಡಿದ್ದಾರೆ ಅಂತ. ಯಾರು ಒಪ್ಪಲ್ಲ. ಎಲ್ರು ಸ್ಕೂಲಿಂದ ಮನೆ ಕಳಿಸ್ಬಿಡ್ತಾರೆ, ಡಿಸ್ಮಿಸ್ ಮಾಡ್ತಾರೆ. ನೀವು ಒಪ್ಕೊಳ್ಳೋ ತನಕ ನಾವು ಬಿಡಲ್ಲ ಅಂತ. 1 ವಾರ ಆಗತ್ತೆ, 1 ತಿಂಗಳಾಗತ್ತೆ, 3 ತಿಂಗಳಾಗತ್ತೆ, ಯಾರು ಒಪ್ಕೊಳ್ಳಲ್ಲ. ಕಡೆಗೆ ಅದರ ನಾಯಕ ಆತ ಒಪ್ಕೊಳ್ತಾನೆ. ಯಾರು ಬಿಟ್ಕೊಟ್ಟಿರಲ್ಲ, ಇವನು ಹೇಳ್ತಾನೆ. ಕಡೆಗೆ ಉಳ್ದವ್ರು ಎಲ್ಲರೂ ಸ್ಕೂಲ್ ತೊಳ್ತಾರೆ, ಇವನ್ನ ಸ್ಕೂಲಿಂದ ಹೊರಕ್ಕೆ ಹಾಕ್ತಾರೆ. ಆ ನಾಯಕ ಯಾರು ಅಂದ್ರೆ ಕೇಶವ ಬಲಿರಾಮ್ ಹೆಡ್ಗೇವಾರ್. ಅವ್ರು ಯಾರು ಅಂದ್ರೆ RSS ಶುರು ಮಾಡಿದ್ದು. ಅಂದ್ರೆ ಒಬ್ಬ ಹೈಸ್ಕೂಲ್ ವಿದ್ಯಾರ್ಥಿಗೆ ಒಂದೇ ಮಾತರಂ ಈ ರೀತಿಯ ಶಕ್ತಿ ತುಂಬತ್ತೆ. ಗುಜರಾತ್ನ ಅಹಮದಾಬಾದ್ನ ಒಂದು ಶಾಲೆಯಲ್ಲಿ ಆಗ ಪ್ರೇಯರ್ ಹೇಳ್ಕೊಡ್ತಾ ಇರ್ತಾರೆ, ಗಾಡ್ ಸೇವ್ ದ ಕಿಂಗ್ ಅಂತ, ಬ್ರಿಟಿಷರ ಒಂದು ಪ್ರೇಯರ್. ಅದನ್ನೇ ಹೇಳ್ಬೇಕು ಎಲ್ಲ ಶಾಲಾ ಕಾಲೇಜುಗಳಲ್ಲಿ. ಅಲ್ಲಿ ಅಹಮದಾಬಾದ್ನಲ್ಲಿ ಒಬ್ಳು ಯುವತಿ ಪ್ರಭುತಾ ಕವೀಶ್ವರ್ ಅಂತೇಳಿ, ಆಕೆ ಅದನ್ನ ಹೇಳೋದ್ ಬದಲು ಒಂದೇ ಮಾತರಂ ಹೇಳ್ತಾರೆ. ಅವಳಿಗೆ ಶಿಕ್ಷೆ ಆಗುತ್ತೆ. ಯಾಕೆ ಅಂದ್ರೆ ಈ ಒಂದೇ ಮಾತರಂ ಇಷ್ಟು ವ್ಯಾಪಕವಾಗಿತ್ತು, ಬ್ರಿಟಿಷರಿಗೆ ಅದರ ಬಿಸಿ ಮುಟ್ಟಿತ್ತು. ಹಾಗಾಗಿ ಒಂದು ಸರ್ಕ್ಯುಲರ್ ಅವರು ಕಳಿಸಿರ್ತಾರೆ, ರಿಸ್ಲೆ ಸರ್ಕ್ಯುಲರ್ ಅಂತ. ಇಡೀ ದೇಶದ ಎಲ್ಲಾ ಶಾಲಾ ಕಾಲೇಜು, ಸಾರ್ವಜನಿಕ ಕಾರ್ಯಕ್ರಮ, ಸರ್ಕಾರಿ ಕಚೇರಿಗಳು ಎಲ್ಲೂ ಕೂಡ ಒಂದೇ ಮಾತರಂ ಹೇಳಬಾರ್ದು. ಹೇಳಿದ್ರೆ ಜೈಲ್ಗೆ ಹಾಕ್ತೀವಿ. ಏನಿದೆ ಒಂದೇ ಮಾತರಂ ಅಲ್ಲಿ ಅಂದ್ರೆ ತಾಯೇ ವಂದಿಸುವೆ, ಅಷ್ಟೇ. ಅದು ಅದರ ಅನುವಾದ ನಾವು ಮಾಡಿದ್ರೆ ತಾಯೇ ವಂದಿಸುವೆ, 2 ಪದ. ಇದಕ್ಕೆ ಯಾಕೆ ಅಷ್ಟು ಹೆದರ್ತಾ ಇದ್ರು ಅಂದ್ರೆ ಬ್ರಿಟಿಷರಿಗೆ ಅದರ ಮಹತ್ವ ಗೊತ್ತಾಗಿತ್ತು. ಯಾಕೆಂದ್ರೆ ಈ 2 ವಾಕ್ಯ ಎಂತ ಒಂದು ಪ್ರೇರಣೆ ಕೊಡ್ತಾ ಇತ್ತು ಅಂತ ಹೇಳಿದ್ರೆ, ಇಡೀ ದೇಶದಲ್ಲಿ ಹೈದರಾಬಾದ್ನಲ್ಲಿ ರಾಮಚಂದ್ರ ರಾವ್ ಅಂತ ಇರ್ತಾರೆ, ಅವ್ರು ಎಲ್ಲ ಕಡೆ ಒಂದೇ ಮಾತ್ರ ಮಾಡ್ತಾ ಇರ್ತಾರೆ. ಒಂದೇ ಮಾತರಂ ರಾಮಚಂದ್ರ ರಾವ್ ಅಂತಾನೆ ಫೇಮಸ್ ಆಗ್ಬಿಡ್ತಾರೆ. ಅದನ್ನ ಹೇಳ್ತಾರೆ. ಅವ್ರನ್ನ ನಿಜಾಮ್ ಸರ್ಕಾರ ಅವ್ರಿಗೆ ಇದ್ ಮಾಡ್ತಾ ಇರ್ತಾರೆ, ಶಿಕ್ಷೆ ಕೊಡೋದು ಅಥವಾ ಅವ್ರಿಗೆ ಫೈನ್ ಹಾಕೋದು, ಬಂಧನ ಮಾಡೋದು. ಆದ್ರೆ ಅವ್ರು ಯಾವುದೇ ಕಾರಣಕ್ಕೂ ಬಿಡಲ್ಲ. ಮುಂದೆ ಹೈದರಾಬಾದ್ನ ಮುಕ್ತಿ ಹೋರಾಟಕ್ಕೂ ಕೂಡ ಒಂದೇ ಮಾತ್ರಮೇ ರಣಮಂತ್ರ ಆಗತ್ತೆ. ಕ್ರಾಂತಿಕಾರಿಗಳು ಖುದಿರಾಮ್ ಬೋಸ್, ಪ್ರಫುಲ್ಲ ಚಂದ್ರ ಚಾಕಿ, ರಾಮ್ ಪ್ರಸಾದ್ ಬಿಸ್ಮಿಲ್, ಭಗತ್ ಸಿಂಗ್, ರಾಜಗುರು, ಸುಖದೇವ್, ಪ್ರತಿಯೊಬ್ರು ಕೂಡ ಒಂದೇ ಮಾತರಂ ಹೇಳ್ತಾ ತಮ್ಮ ಪ್ರಾಣಾರ್ಪಣೆಯನ್ನ ಮಾಡ್ತಾರೆ. ಅಂದ್ರೆ ಒಬ್ಬ ಮನುಷ್ಯನಿಗೆ ತುಂಬಾ ಪ್ರಿಯವಾದದ್ದು ಯಾವುದು ಅಂದ್ರೆ ತನ್ನ ಪ್ರಾಣ. ಅಂತ ಪ್ರಾಣವನ್ನೇ ಬಲಿ ಕೊಡಕ್ಕೆ ತಯಾರು ಮಾಡ್ತು ಅಂತ ಹೇಳಿದ್ರೆ ಈ ಒಂದೇ ಮಾತರಂ ಅನ್ನೋದು ಸಾಮಾನ್ಯ ಹಾಡಾಗಿರಕ್ಕೆ ಸಾಧ್ಯನಾ? ಅಲ್ಲ. ಅದು ಒಂದು ರಣಮಂತ್ರ. ಅದನ್ನು ಕೊಟ್ಟಂತವ್ರು ಒಬ್ಬ ಋಷಿ. ಹಾಗಾಗಿ ಅದ್ರಲ್ಲಿ ಅಂತ ಒಂದು ಶಕ್ತಿ ಅಡಗಿತ್ತು. ದೂರದ ಇಂಗ್ಲೆಂಡಿನಲ್ಲಿ ಮದನ್ ಲಾಲ್ ಧಿಂಗ್ರಾ ಅವನು ಹೇಳ್ತಾನೆ, ಅವನು ಒಬ್ಬ ಬ್ರಿಟಿಷ್ ದುಷ್ಟ ಅಧಿಕಾರಿಯನ್ನ ಕೊಂದಿದ್ರಿಂದ ಅವನಿಗೆ ಗಲ್ಲು ಶಿಕ್ಷೆ ಕೊಡ್ತಾರೆ. ಆ ಗಲ್ಲಿಗೆ ಬಂದಾಗ ಅಲ್ಲಿ ನಿಂತು ಅವನು ಹೇಳ್ತಾನೆ, ತಾಯಿ ಭಾರತಿ, ನಿನ್ನಂತ ದೊಡ್ಡ ತಾಯಿಗೆ ನನ್ನಂತ ದೊಡ್ಡ ಮಗ ತನ್ನ ರಕ್ತನಲ್ಲದೆ ಇನ್ನೇನ್ ಕೊಡ್ಲಿಕ್ಕೆ ಸಾಧ್ಯ ಅಂತ ಹೇಳ್ತಾ ನಗನಗುತ್ತಾ ಒಂದೇ ಮಾತರಂ ಹೇಳ್ತಾ ಅವನು ಬಲಿದಾನ ಆಗ್ತಾನೆ. ಸುಭಾಷ್ ಚಂದ್ರ ಬೋಸ್ ಅವರು ಇಂಡಿಯನ್ ನ್ಯಾಷನಲ್ ಆರ್ಮಿಯನ್ನ ಕಟ್ಟಿ ಅವರು ರೇಡಿಯೋದಲ್ಲಿ ಮಾತಾಡ್ಬೇಕಾದ್ರೆ ಶುರು ಮಾಡ್ತಾ ಇದ್ದಿದ್ದು ಒಂದೇ ಮಾತರಂ ಅಂತ. ಈ ರೀತಿ ಒಂದೇ ಮಾತರಂ ಅನ್ನೋದು ಇಡೀ ದೇಶದಲ್ಲಿ ಯಾವ ರೀತಿಯ ಒಂದು ಸಂಚಲನ ಮೂಡಿಸ್ತು ಅಂತ ಹೇಳಿದ್ರೆ, 1905ನೇ ಇಸ್ವಿಯಲ್ಲಿ ಏನು ಬಂಗಾಳ ವಿಭಜನೆಯನ್ನ ಬ್ರಿಟಿಷರು ಘೋಷಣೆ ಮಾಡಿದ್ರು, ಅದಾಗಿ 6 ವರ್ಷಕ್ಕೆ ಅಂದ್ರೆ 1911ನೇ ಇಸ್ವಿ ಅಷ್ಟೊತ್ತಿಗೆ ಬ್ರಿಟಿಷರಿಗೆ ಅದು ತಡ್ಕೊಳಕ್ಕೆ ಆಗಲ್ಲ. ಸೀದಾ ಅವರ ರಾಜ ಪಂಚಮ ಜಾರ್ಜ್, 5ನೇ ಜಾರ್ಜ್, ಅವನು ಬ್ರಿಟನ್ನ ರಾಜ ಬಂದು ಘೋಷಣೆ ಮಾಡ್ತಾನೆ, ಆ ಬಂಗಾಳ ವಿಭಜನೆಯನ್ನ ವಾಪಸ್ ತಗೊಂಡಿದೀವಿ ಅಂತ. ಅಂದ್ರೆ ಒಂದು ವಿಭಜನೆಯನ್ನ ವಾಪಸ್ ತಗೊಳ್ಳೋದಕ್ಕೆ ಇದೊಂದು ರೀತಿಯ ಇಂಧನವಾಗಿ ಕೆಲಸ ಮಾಡಿದ್ದ ಒಂದೇ ಮಾತರಂ. ಹೀಗೆ ಒಂದೇ ಮಾತರಂನ ಒಂದು ಆ ಏರದಂತ ರೀತಿ ಇಷ್ಟು ಅದ್ಭುತವಾಗಿದೆ. ದುರ್ದೈವದಿಂದ ಮುಂದಿನ ಭಾಗ ಅದರ
ಅದರ ಮೇಲೆ ನಡೆದಂತಹ ಅಪಚಾರ, ಅದಕ್ಕೆ ನಡೆದಂತಹ ಅನ್ಯಾಯವನ್ನ ನಾವು ನೋಡ್ತೀವಿ. 1920ನೇ ಇಸ್ವಿ ಅಷ್ಟೊತ್ತಿಗೆ ತಿಲಕರ ಒಂದು ನಿರ್ಗಮನ ಆಗಿರುತ್ತೆ. ಸ್ವಾತಂತ್ರ್ಯ ಹೋರಾಟದ ಒಂದು ಕೇಂದ್ರ ಬಿಂದು ಮಹಾತ್ಮ ಗಾಂಧೀಜಿ ಆಗ್ಬಿಟ್ಟಿರ್ತಾರೆ. ಅವ್ರಿಗೆ ಇಡೀ ದೇಶವನ್ನ ಓಡಾಡಿದಾಗ ಒಂದು ಗಮನಿಸಿರ್ತಾರೆ, ಅನೇಕ ಕಡೆ ಮುಸಲ್ಮಾನರು ಹಿಂದೂಗಳ ಮೇಲೆ ಅಟ್ಯಾಕ್ ಮಾಡ್ತಾ ಇರ್ತಾರೆ, ಅವ್ರನ್ನ ಲೂಟಿ ಮಾಡ್ತಾ ಇರ್ತಾರೆ, ಅವರ ಅಂಗಡಿ ಮನೆಗಳಿಗೆ ಬೆಂಕಿ ಹಚ್ತಾ ಇರ್ತಾರೆ. ಇದನ್ನೆಲ್ಲ ಅನೇಕ ಘಟನೆ ನಡೀತಾನೆ ಇರುತ್ತೆ. ಈ ರೀತಿ ಎಲ್ಲ ನೋಡಿದಾಗ ಗಾಂಧೀಜಿಗೆ ಅನ್ಸತ್ತೆ, ಹಿಂದೂಗಳು ಬಹುಸಂಖ್ಯಾತ ಇದ್ದಾರೆ, ದೊಡ್ಡ ಸಂಖ್ಯೆಯಲ್ಲಿದ್ದಾರೆ, ಆದರೆ ಅವರು ಹೇಡಿಗಳಾಗಿದ್ದಾರೆ, ವಧೆ ತಿನ್ನಕ್ಕೆ ಅವ್ರ ಲಾಯಕ್ ಹೇಡಿಗಳಾಗಿದ್ದಾರೆ. ಆದರೆ ಮುಸಲ್ಮಾನರು ಕಡಿಮೆ ಸಂಖ್ಯೆಯಲ್ಲಿದ್ದಾರೆ, ಆದರೆ ಅವರು ಶಕ್ತಿ ಇದೆ, ಗೂಂಡಾಗಳವರು ಅಂತ ಹೇಳಿ ಅವರು ನಿಷ್ಕರ್ಷಕ್ಕೆ ಬರ್ತಾರೆ. ಇದು ಅವ್ರದೇ ಶಬ್ದ, ಗಾಂಧೀಜಿ ಅವರೇ. ಅವ್ರು ಹೇಳ್ತಾರೆ, ಹಿಂದೂ ಇಸ್ ಎ ಕವರ್ಡ್, ಮುಸ್ಲಿಂ ಇಸ್ ಎ ಬೊಲಿಕ್ಯಾನ್, ಅವನೊಬ್ಬ ಗೂಂಡ. ಆದ್ರೆ ನಾವು ಸ್ವಾತಂತ್ರ್ಯ ಪಡಿಬೇಕು ಅಂದ್ರೆ ಸಂಖ್ಯಾತ್ಮಕವಾಗಿ ಹಿಂದೂಗಳು ಬೇಕು, ಶಕ್ತಿ ಇರತಕ್ಕಂತ ಮುಸಲ್ಮಾನರು ಬೇಕು, ಇವರೆರಡು ಸೇರಿದ್ರೆ ನಮ್ಗೆ ಸ್ವಾತಂತ್ರ್ಯ ಬರುತ್ತೆ ಅಂತ ಒಂದು ನಿಷ್ಕರ್ಷಕ್ಕೆ ಬರ್ತಾರೆ. ಹಾಗಾಗಿ ಅವ್ರನ್ನ ಮುಸಲ್ಮಾನರು ಜೊತೆಗೆ ಇರ್ತಾರೆ. ಈ ಒಂದೇ ಮಾತರಂ ಚಳುವಳಿನಲ್ಲಿ ಮುಸಲ್ಮಾನರು ಕೂಡ ನಿಂತು ಜೊತೆಯಾಗಿ ಒಂದೇ ಮಾತರಂ ಗಾಯನ ಮಾಡಿದ್ದಾರೆ, ಅದರ ಘೋಷಣೆ ಹಾಕಿದ್ದಾರೆ, ಏನು ತೊಂದರೆ ಇರಲ್ಲ. ಯಾವಾಗ ಬ್ರಿಟಿಷರು ಇದನ್ನು ಗಮನಿಸ್ತಾರೆ, ಅವರು ಒಡೆದು ಆಳುವ ನೀತಿಯನ್ನ ಮಾಡ್ತಾರೆ. ಮುಸಲ್ಮಾನರಿಗೆ ಹೇಳ್ತಾರೆ, ನೀವ್ಯಾಕೆ ಒಂದೇ ಮಾತ್ರ ಹೇಳ್ತಾ ಇರಾ, ನೀವ್ಯಾಕೆ ಹಿಂದೂಗಳ ಜೊತೆ ಹೋಗ್ತೀರಾ, ನೀವು ಮುಂಚೆ ಈ ದೇಶವನ್ನು ಆಳ್ದಂತ ಮೊಘಲ್ ಸಂತತಿ, ನೀವು ರಾಜ್ಯವನ್ನು ಬೇಡಿಕೆ ಇಡಿ ಅಂತ ಅವ್ರಿಗೆ ಕುಮ್ಮಕ್ಕು ಕೊಡ್ತಾರೆ. ಈ ಕಡೆ ಕಾಂಗ್ರೆಸ್ಗೆ ಹೇಳ್ತಾರೆ, ನೀವೆಲ್ಲ ಒಟ್ಟಾಗಿ ಬಂದ್ರೆ ನಿಮ್ಮ ಮಾತನ್ನು ಕೇಳ್ತೀವಿ ಅಂತ. ಒಟ್ಟು ಆಗಿನ ಕಾಂಗ್ರೆಸ್ ನೇತಾಗಣ ಏನಾರು ಮಾಡಿ ಮುಸಲ್ಮಾನರನ್ನ ತುಷ್ಟೀಕರಣ ಮಾಡಬೇಕು, ಅಪೀಸ್ ಮಾಡಬೇಕು, ಓಲೈಕೆ ಮಾಡಬೇಕು, ಅವ್ರಿಗೆ ಖುಷಿ ಪಡಿಸ್ಬೇಕು ಅನ್ನುವ ಒಂದು ಇಳಿಜಾರಿನಲ್ಲಿ ಕಾಲಿಟ್ಬಿಡುತ್ತೆ. ಹೆಜ್ಜೆ ಹೆಜ್ಜೆಗೂ ಅದರಿಂದ ಅವರು ತಪ್ಪು ನಿರ್ಧಾರ ಮಾಡ್ತಾ ಹೋಗ್ತಾರೆ. ಆ ತಪ್ಪು ನಿರ್ಧಾರದ ಮೊದಲ ಘಟನೆ ನಡೆದಿದ್ದು 1923ನೇ ಇಸ್ವಿ. ಕಾಂಗ್ರೆಸ್ನ ಅಧಿವೇಶನ ಆಂಧ್ರದ ಕಾಕಿನಾಡದಲ್ಲಿ ನಿಶ್ಚಯ ಆಗಿರುತ್ತೆ. ದೊಡ್ಡ ಸಂಖ್ಯೆಯಲ್ಲಿ ಜನ ಸೇರಿದ್ದಾರೆ. ಕಾರ್ಯಕ್ರಮ ವೇದಿಕೆ ಸಜ್ಜಾಗಿದೆ. ವೇದಿಕೆಗೆ ಅಧ್ಯಕ್ಷರನ್ನ ಬಾಜಾ ಭಜಂತ್ರಿಯ ಮೂಲಕ ಮೆರವಣಿಗೆ ಮಾಡಿ ಕರ್ಕೊಂಡ್ಬಂದು ವೇದಿಕೆ ಮೇಲೆ ಕೂಡಿಸಿದ್ದಾರೆ. ಸಭೆಯಲ್ಲಿ ಸುಮಾರು 40-50 ಜನ ಸೇರಿದ್ದಾರೆ. ಎಲ್ಲರ ಆಗಮನ ಆಗುತ್ತೆ. ಇನ್ನೇನು ಸಭೆ ಶುರು ಆಗಬೇಕು. ಸಭೆ ಪ್ರಾರಂಭ ಆಗೋದು ಒಂದೇ ಮಾತರಮ್ಮಿಂದ. ಎಲ್ಲರೂ ಆ ಒಂದೇ ಮಾತರಮ್ಮನ್ನು ಕೇಳಬೇಕು ಅಂತ ಒಂದು ರೀತಿಯ ಮನಸ್ಸು ಹೃದಯಗಳು ಸಿದ್ಧಗೊಳಿಸಿ ಕಾಯ್ತಾ ಇದ್ದಾರೆ. ಆ ಒಂದೇ ಮಾತರಂ ಹಾಡ್ಲಿಕ್ಕೋಸ್ಕರನೇ ಒಬ್ರು ಬಂದಿರ್ತಾರೆ, ದೇಶಭಕ್ತ ಗಾಯಕ ವಿಷ್ಣು ದಿಗಂಬರ ಪುಲಸ್ಕರ್ ಅಂತೇಳಿ. ಅವರ ಕಂಠದಿಂದ, ಕಂಚಿನ ಕಂಠ ಇರುತ್ತೆ, ಅವರ ಕಂಠದಿಂದ ಸುಶ್ರಾವ್ಯವಾದಂತ ಒಂದೇ ಮಾತರಂ ಕೇಳಬೇಕು ಅಂತ ಎಲ್ಲರೂ ಕಾತರದಿಂದ ಕಾಯ್ತಾ ಇದ್ದಾರೆ. ಆ ಮಂಗಲವಾದಂತಹ ಆ ಶಬ್ದ ಬರಬೇಕು, ಅಷ್ಟೋಡೆ ಒಂದು ಅಮಂಗಲವಾದಂತಹ ಕರ್ಕಶವಾದಂತಹ ಶಬ್ದ ಬರುತ್ತೆ. ಏನಂದ್ರೆ ಒಂದೇ ಮಾತ್ರ ಹಾಡಬಾರದು ಅಂತ ಶಬ್ದ ಬರುತ್ತೆ. ಎಲ್ಲರಿಗೂ ಆಶ್ಚರ್ಯ ಆಗುತ್ತೆ, ಎಲ್ಲಿಂದ ಬರ್ತಾ ಇದೆ ಈ ಒಂದು ಕರ್ಕಶವಾದಂತ ಕೆಟ್ಟ ಶಬ್ದ. ಮೋಡನೇ ಇಲ್ದಿರೋ ಆಕಾಶದಲ್ಲಿ ಸಿಡಿಲ್ ಬಂದ್ರೆ ಹೆಂಗಾಗತ್ತೆ, ಆ ರೀತಿ ಆಗ್ಬಿಡತ್ತೆ. ಯಾರು ಎಕ್ಸ್ಪೆಕ್ಟೇ ಮಾಡಿರಲ್ಲ. ಯಾರಪ್ಪ ಈ ರೀತಿ ಹೇಳ್ತಾ ಇದ್ದಾರೆ ಅಂತ ನೋಡಿದ್ರೆ ಆಶ್ಚರ್ಯ ಆಗತ್ತೆ. ಆವತ್ತಿನ ಅಧಿವೇಶನದ ಅಧ್ಯಕ್ಷ ಸ್ಥಾನದಲ್ಲಿ ಕೂತಾದಂತಹ ಮೌಲಾನಾ ಮೊಹಮ್ಮದ್ ಅಲಿ ಅವ್ರು ಹೇಳ್ತಾರೆ, ನೀವು ಒಂದೇ ಮಾತ್ರ ಹಾಡಬಾರ್ದು ಅಂತ. ಎಲ್ರಿಗೂ ಒಂದ್ಸಲಿ ದಿಗ್ಭ್ರಮೆ ಆಗ್ಬಿಡುತ್ತೆ. ಏನಪ್ಪ, ಏನ್ ಮಾತಾಡ್ತಾ ಇದ್ದಾರೆ, ನಮ್ಮ ಪರಂಪರೆ ಇದು, ಒಂದೇ ಮಾತರಮ್ಮೊಂದಿಗೆ ಪ್ರಾರಂಭ ಆಗ್ಬೇಕು ನಮ್ದು ಅಂತ ಎಲ್ರೂ ಒಂದ್ ರೀತಿಯ ಗೊಂದಲಕ್ಕೊಳಗಾಗ್ತಾರೆ. ಆದ್ರೆ ಹಾಡು ಹೇಳಕ್ ಬಂದಂತಹ ವಿಷ್ಣು ದಿಗಂಬರ ಪುಲಸ್ಕರ್ ಮಾತ್ರ ವಿಚಲಿತರಾಗಲ್ಲ. ಅವ್ರು ವಾಪಸ್ ಹೇಳ್ತಾರೆ, ಯಾಕೆ ಹಾಡಬಾರ್ದು ಅಂತ. ಆಗ ಅಧ್ಯಕ್ಷರು ಹೇಳ್ತಾರೆ, ಇಸ್ಲಾಂನಲ್ಲಿ ಸಂಗೀತಕ್ಕೆ ನಿಷೇಧ ಇದೆ, ಹಾಗಾಗಿ ನೀವು ಹಾಡಬಾರ್ದು ಅಂತ. ಅದಕ್ಕೆ ಇವ್ರು ಹೇಳ್ತಾರೆ, ನಾನು ಯಾವುದೋ ಮಸೀದಿಯಲ್ಲೋ ಅಥವಾ ಮಸ್ಜಿದ್ನಲ್ಲೋ ಮದ್ರಸಾಲ್ಲೋ ನಾನು ಹಾಡ್ತಾ ಇಲ್ಲ, ಇದು ಯಾವುದೇ ಮತೀಯ ಕೂಟ ಅಲ್ಲ, ಇದು ರಾಷ್ಟ್ರೀಯ ಅಧಿವೇಶನ. ಈ ರಾಷ್ಟ್ರೀಯ ಅಧಿವೇಶನದಲ್ಲಿ ಮತವನ್ನ ಯಾಕೆ ಬೆರೆಸ್ತೀರಾ ನೀವು? ಆದ್ರೆ ನೀವು ನಿಮ್ಮನ್ನು ಕರ್ಕೊಂಬರ್ಬೇಕಾದ್ರೆ ಮೆರವಣಿಗೆಯಲ್ಲಿ ಬಾಜಾ ಭಜಂತ್ರಿ ಇತ್ತು, ಅದು ನಿಮ್ಗೆ ಒಪ್ಪಿಗೆ ಆಯ್ತಾ ಅಂತ ವಾಪಸ್ ಅವ್ರಿಗೆ ಪ್ರಶ್ನೆ ಮಾಡ್ತಾರೆ. ಸಿಟ್ಟಿಗೆದ್ದಂತಹ ಆ ಅಧ್ಯಕ್ಷ ಮೌಲಾನಾ ಮೊಹಮ್ಮದ್ ಅಲಿ ಅವರು ಸಭಾತ್ಯಾಗ ಮಾಡಿ ಹೊರಟೋಗ್ತಾರೆ. ವಿಷ್ಣು ದಿಗಂಬರ ಪುಲಸ್ಕರ್ ಹೇಳ್ತಾರೆ, ನಾನು ಹಾಡಕ್ ಬಂದಿದ್ದೀನಿ, ಹಾಡೇ ಹಾಡ್ತೀನಿ ಅಂತೇಳಿ
ಎಲ್ಲರ ಒಂದು ಇಚ್ಛೆಯಂತೆ ಒಂದೇ ಮಾತರಮನ್ನ ಹಾಡ್ತಾರೆ, ಎಲ್ರಿಗೂ ಖುಷಿ ಆಗುತ್ತೆ. ಆದರೆ ಕಾಂಗ್ರೆಸ್ಸಿನ ನೇತಾಗಣ ಅವ್ರಿಗೆ ಚಿಂತಿತರಾಗ್ಬಿಡ್ತಾರೆ. ಏನಪ್ಪ ಇದು, ಒಂದೇ ಮಾತರಂ ಹಾಡಿದ್ರೆ ಮುಸಲ್ಮಾನರಿಗೆ ಬೇಜಾರಾಗುತ್ತೆ, ಹಾಡದೇ ಇದ್ರೆ ಹಿಂದೂಗಳು ಬೇಜಾರಾಗುತ್ತೆ, ಯಾವ ರೀತಿ ಇವ್ರನ್ನ ಒಟ್ಟಿಗೆ ತರೋದು ಅಂತ ಚಿಂತಿತ ಆಗುತ್ತೆ. ಹಂಗೆ ನೋಡೋಕ್ರೆ ಎಲ್ಲರೂ ಏನು ಇದನ್ನ ವಿರೋಧ ಮಾಡಿರಲ್ಲ. ಮೌಲಾನಾ ಅಬುಲ್ ಕಲಾಂ ಆಜಾದ್ ಅವ್ರೇನು ವಿರೋಧ ಮಾಡಲಿಲ್ಲ, ಖಾನ್ ಅಬ್ದುಲ್ ಗಫಾರ್ ಖಾನ್ ಅವ್ರು ವಿರೋಧ ಮಾಡಿಲ್ಲ, ರಫಿ ಅಹಮದ್ ಕಿದ್ವಾಯಿ ಅವ್ರು ವಿರೋಧ ಮಾಡಿಲ್ಲ, ಮೌಲಾನಾ ಹಜರತ್ ಮೆರೋನಿ ಅವರು ವಿರೋಧ ಮಾಡಿಲ್ಲ. ಯಾರೋ ಕೆಲವರು ಮತಾಂಧರು ವಿರೋಧ ಮಾಡಿದ್ರು ಅನ್ನೋಕ್ಕೋಸ್ಕರ ಕಾಂಗ್ರೆಸ್ನ ನೇತಾಗಣ ಸೇರಿ ಒಂದೇ ಮಾತರಮನ್ನ ತುಂಡರಿಸ್ತಕ್ಕಂತಹ ಒಂದು ತಪ್ಪು ಕೆಲಸಕ್ಕೆ ಅವರು ಮಾಡ್ತಾರೆ. ಒಂದೇ ಮಾತರಂನ ಪ್ರಾರಂಭದ 2 ಚರಣ ಯಾವುದು ಭೌಗೋಳಿಕ ವರ್ಣನೆ ಮಾಡುತ್ತೆ ಅದನ್ನ ಇಟ್ಕೊಂಡು ಮುಂದೆ ಬರತಕ್ಕಂಥ ಅದರ ಮೂಲ ಸೆಂಟ್ರಲ್ ಐಡಿಯಾ ಬರುವಂಥದ್ದು ಅದನ್ನ ಅವರು ಅದರಲ್ಲಿ ವಿಗ್ರಹ ಆರಾಧನೆ ಬರುತ್ತೆ ಅನ್ನುವ ನೆಪ ಹೇಳಿ ಅದನ್ನು ಕತ್ತರಿಸಾಕ್ತಾರೆ. 1937ನೇ ಇಸ್ವಿಯಿಂದ ಪ್ರಾರಂಭ ಆಗಿ ಎಲ್ಲ ಕಡೆ ಕೇವಲ ಪ್ರಾರಂಭದ 2 ಚರಣ ಮಾತ್ರ ಹೇಳೋದು. ಎಲ್ಲ ಶಾಲೆಗಳಲ್ಲಿ, ಕಾಲೇಜ್ಗಳಲ್ಲಿ, ಸಾರ್ವಜನಿಕ ಕಾರ್ಯಕ್ರಮ, ಸರ್ಕಾರಿ ಕಾರ್ಯಕ್ರಮ, ರೇಡಿಯೋ, ಆಕಾಶವಾಣಿ ಎಲ್ಲದಲ್ಲೂ ಒಂದೇ ಮಾತರಂ ಇಷ್ಟೇ ಅಂತ ಇತ್ತೀಚಿನ ತನಕ ಅನ್ಕೊಂಡ್ಬಿಟ್ಟಿದ್ರು. ಅಷ್ಟು ಮಟ್ಟಿಗೆ ಒಂದೇ ಮಾತರಮ್ಮನ್ನ ಹತ್ಯೆ ಆಗೋಯ್ತು ಅವತ್ತು. ಒಂದೇ ಮಾತರಂನ ವಿಭಜನೆ ಆಗೋಯ್ತು. ನೋಡಿ, ಯಾವ ಒಂದೇ ಮಾತರಂ ವಿಭಜನೆಯನ್ನು ತಡೀತೋ ಅಂತ ಒಂದೇ ಮಾತರಂನ ಮಾಡ್ತಾರೆ. ಸ್ವಲ್ಪ ಸಮಯಕ್ಕೆ ಗಾಂಧೀಜಿ ಪ್ರತಿನಿತ್ಯ ಹೇಳ್ತಾ ಇದ್ದಂತಹ ರಾಮನ ಭಜನೆ, ರಘುಪತಿ ರಾಘವ ರಾಜಾ ರಾಮ್, ಅದು ಹೇಳ್ದೆ ಅವರು ದಿನವೇ ಪ್ರಾರಂಭ ಆಗ್ತಾ ಇರಲ್ಲ. ಅವ್ರ ಮನ್ಸಲ್ಲಿ ಬರುತ್ತೆ, ಅಯ್ಯೋ ನಾನು ರಘುಪತಿ ರಾಘವ ರಾಜಾ ರಾಮ್ ಎಲ್ಲ ಹೇಳ್ತಾ ಇದ್ರೆ ಮುಸಲ್ಮಾನ್ರಿಗೆ ಎಲ್ಲಿ ಬೇಜಾರಾಗತ್ತೆ ಅಂತ ಹೇಳಿ ಈಶ್ವರ ಅಲ್ಲಾಹ್ ತೇರೋ ನಾಮ್ ಅಂತ ಅಲ್ಲಾ ಸೇರಿಸ್ತಾರೆ. ಹಿಂದೂಗಳಿಗೆ ಏನು ವ್ಯತ್ಯಾಸ ಆಗಲ್ಲ, ಯಾಕೆಂದ್ರೆ ನಮ್ಗೆ ಬೇಕಾದಷ್ಟು ದೇವತೆಗಳಿದೆ. ಒಬ್ಬ ಅಲ್ಲಾ ಒಬ್ಬ ಯೇಸುನ್ ಸೇರಿಸಿದ್ರೆ ನಮ್ಗೇನು ವ್ಯತ್ಯಾಸ ಆಗಲ್ಲ. ಆದ್ರೆ ಯಾರನ್ನ ಓಲೈಸ್ಬೇಕು ಅಂತ ಇವರ ಮಾಡಿದ್ರು ಅವ್ರು ಯಾವತ್ತೂ ಅದನ್ನ ಹೇಳಲೇ ಇಲ್ಲ. ಆದ್ರೆ ನಾವ್ ಇವತ್ತಿಗೂ ಹೇಳ್ತಾ ಇದೀವಿ. ಇವತ್ತಿಗೂ ಎಲ್ಲಾ ಶಾಲಾ ಮಕ್ಕಳು ಕೇಳಿದ್ರೆ ಈಶ್ವರ ಅಲ್ಲಾ ತೇರೋ ನಾಮ್ ಅಂದ್ರೆ ಭಜನೆಯ ವಿಭಜನೆ ಆಗುತ್ತೆ. ಅದಾದ್ಮೇಲೆ ಧ್ವಜ, ನಮ್ಮ ರಾಷ್ಟ್ರ ಧ್ವಜ ಯಾವ್ದು ಇರಬೇಕು ಅಂತ ಪ್ರಶ್ನೆ ಬರಬಾರ್ದಿತ್ತು, ಬಂದ್ಬಿಡುತ್ತೆ. ಅದ್ರ ಬಗ್ಗೆ ಒಂದು ಕಮಿಟಿ ಮಾಡ್ತಾರೆ, ಧ್ವಜ ಸಮಿತಿ. ಅದರಲ್ಲಿ 8 ಜನ ಇರ್ತಾರೆ. ಅವರು ಸರ್ವೆ ಮಾಡಿ ರಿಪೋರ್ಟ್ ಕೊಡ್ತಾರೆ. ಎಲ್ಲ ಜನರ ಅಪೇಕ್ಷೆ ಇದೆ, ಕೇಸರಿ ಬಣ್ಣದ ಧ್ವಜ ಈ ದೇಶಕ್ಕೆ ರಾಷ್ಟ್ರ ಧ್ವಜ ಆಗ್ಬೇಕು, ಅದರ ಕಡೆಯಲ್ಲಿ ಒಂದು ಚರಕದ ಚಿಹ್ನೆ ಇರಬೇಕು ಅಂತ ಒಂದು ಸಲಹೆ ಬಂದಿದೆ ಅಂತ ಒಂದು ಸರ್ವಾನುಮತದ ತೀರ್ಪನ್ನ ಕಸದ ಬುಟ್ಟಿಗೆ ಹಾಕಿ ಒಂದು ತಿರಂಗಾ ಜೆಂಡವನ್ನು ತರ್ತಾರೆ. ನಮ್ಗೆ ಅದ್ರ ಬಗ್ಗೆ ಅಪಾರವಾದಂತ ಶ್ರದ್ಧೆ ಇದ್ದೇ ಇದೆ. ಆದ್ರೆ ಅದ್ರ ಹಿನ್ನೆಲೆಯನ್ನ ತಿಳ್ಕೊಳ್ಬೇಕು. ಒಂದೇ ಮಾತರನ್ನ ವಿಭಜನೆ, ಭಜನೆಯ ವಿಭಜನೆ, ಧ್ವಜದ ವಿಭಜನೆ, ಕಡೆಗೆ ದೇಶದ ವಿಭಜನೆ. ಅಂದ್ರೆ ಪ್ರತ್ಯೇಕತೆಯ ಭಾವನೆ ಇದ್ದಂಥವ್ರು ಒಂದೊಂದೇ ಬೇಡಿಕೆ ಇಡ್ತಾ ಇಡ್ತಾ ಅವರು ಪ್ರತ್ಯೇಕವಾಗ್ತಾನೆ ಹೋಗ್ತಾರೆ. ಅವ್ರನ್ನ ಓಲೈಸಬೇಕು ಅಂತೇಳಿ ಇಳಿಜಾರಲ್ಲಿ ಕಾಲಿಟ್ಟಂತಹ ಕಾಂಗ್ರೆಸ್ ಪ್ರಪಾತದಿಂದ ಪ್ರಪಾತಕ್ಕೆ ಹೋಗ್ತಾ ಹೋಗುತ್ತೆ. ಅವರ ಇಚ್ಛೆಯನ್ನು ಈಡೇರಿಸಬೇಕು ಅನ್ನೋಕ್ಕೋಸ್ಕರ ಕಡೆಗೆ ದೇಶದ ವಿಭಜನೆಗೆ ಒಪ್ಪಿಗೆ ಕೊಡ್ತಾರೆ. 1947ನೇ ಇಸ್ವಿ ಆಗಸ್ಟ್ 14ನೇ ತಾರೀಕು ಮಧ್ಯರಾತ್ರಿ ನಮಗೆ ಸ್ವಾತಂತ್ರ್ಯ ಸಿಕ್ತು. ನಮ್ಗೆ ಸ್ವಾತಂತ್ರ್ಯ ಸಿಗೋದಕ್ಕೆ ನಾವು ಕೊಟ್ಟಂತ ಬೆಲೆ ಏನು ಅಂತ ಹೇಳಿದ್ರೆ 6 ರಾಜ್ಯಗಳು, 65 ಜಿಲ್ಲೆಗಳು, 100 ತೀರ್ಥಕ್ಷೇತ್ರಗಳು ನಮ್ಮಿಂದ ದೂರವಾಗಿ ಹೋಯಿತು. ಈಸ್ಟ್ ಪಾಕಿಸ್ತಾನ್ ಮತ್ತು ವೆಸ್ಟ್ ಪಾಕಿಸ್ತಾನ್ ಅಂತ ಅದು ತುಂಡಾಗೋಯ್ತು. ಅಖಂಡವಾಗಿದ್ದಂಥ ಭಾರತ ತ್ರಿಖಂಡ ಆಗೋಯ್ತು. 20 ಲಕ್ಷ ಜನರ ಮಾರಣ ಹೋಮ ಆಯ್ತು. ಕೋಟ್ಯಾಂತರ ಜನ ನಿರಾಶ್ರಿತರಾಗಿ ಭಾರತಕ್ಕೆ ಬರ್ತಾರೆ. ಅಂದ್ರೆ ಸ್ವಾತಂತ್ರ್ಯಕ್ಕೆ ನಾವು ಕೊಟ್ಟಂತ ಬೆಲೆ. ಸ್ವಾತಂತ್ರ್ಯ ಬಂದ ನಂತರ ರಾಷ್ಟ್ರಗೀತೆ ಯಾವ್ದಾಗಿರ್ಬೇಕು ಅನ್ನುವ ಪ್ರಶ್ನೆನೇ ಬೇಕಾಗಿರಲ್ಲ. ಆದ್ರೂ ಪ್ರಶ್ನೆ ಬರುತ್ತೆ. ಎಲ್ಲರೂ ಅನ್ಕೊಳ್ತಾರೆ ಇದಕ್ಕೇನು ಸರ್ವೆ ಬೇಡ, ಏನು ಬೇಡ. ಯಾಕೆಂದ್ರೆ ಒಂದೇ ಮಾತ್ರ ಇಡೀ ನಮ್ಮ ಸ್ವಾತಂತ್ರ್ಯ ಹೋರಾಟಕ್ಕೆ 50 ವರ್ಷ ಶಕ್ತಿ ತುಂಬಿರ್ತಕ್ಕಂಥದ್ದೇ ನಮ್ಮ ರಾಷ್ಟ್ರಗೀತೆ ಆಗತ್ತೆ ಅಂತ ಎಲ್ಲರೂ ಭ್ರಮೆಯಲ್ಲಿ ಇದ್ದಾಗ ಆಗಿನ ನಾಯಕತ್ವ ಏಕಾಏಕಿ ಘೋಷಣೆ ಮಾಡಿಬಿಡ್ತಾರೆ. 1950ನೇ ಇಸ್ವಿ ಜನವರಿ 26ನೇ ತಾರೀಕು ನಾವು ಸಂವಿಧಾನವನ್ನ ಏನು ಸ್ವೀಕಾರ ಮಾಡಿದ್ವಿ ಅದರ 2 ದಿವಸ ಹಿಂದೆ ಚರ್ಚೆನೇ ಮಾಡಿರಲ್ಲ, ಘೋಷಣೆ ಮಾಡಿಬಿಡ್ತಾರೆ. ಜನಗಣಮನ ರವೀಂದ್ರನಾಥ್ ಟ್ಯಾಗೋರ್ ಬರ್ತಿದ್ದೆ ನಮಗೆ ನ್ಯಾಷನಲ್ ಆಂಥಮ್. ಅವಾಗ ಕೇಳ್ತಾರೆ ಒಂದೇ ಮಾತರಂ ಅಂತ, ಇಲ್ಲ ಅದಕ್ಕೆ ನ್ಯಾಷನಲ್ ಸಾಂಗ್ ಅಂತ ಅದಕ್ಕೆ ಸ್ಥಾನ ಕೊಡ್ತಾರೆ. ಅಂದ್ರೆ ಅದಕ್ಕೆ 2ನೇ ಸ್ಥಾನವನ್ನ ಕೊಡಲಾಯಿತು. ಇತ್ತೀಚೆಗೆ ಒಂದು 5-6 ತಿಂಗಳ ಕೆಳಗಡೆ ಈಗ ಇರ್ತಕ್ಕಂತಹ
ಒಂದು ಸರ್ಕಾರ, ಮೋದಿ ನೇತೃತ್ವದ ಸರ್ಕಾರ ಈಗ ನಡೀತಾ ಇರುವಂಥದ್ದು ಒಂದೇ ಮಾತರಂನ 150ನೇ ವರ್ಷ. ಈ ಸಮಯದಲ್ಲೇ ಒಂದು ಒಳ್ಳೆಯ ನಿರ್ಣಯನ್ನ ತಗೊಂಡು ಇದರಲ್ಲಿ ಪಾರ್ಲಿಮೆಂಟ್ನಲ್ಲಿ ಅದರ ಬಗ್ಗೆ ದೀರ್ಘವಾದ ಚರ್ಚೆ ಮಾಡಿ ಸ್ವತಃ ಪ್ರಧಾನಮಂತ್ರಿಗಳೇ ಅದರ ಬಗ್ಗೆ 1 ಗಂಟೆ ವಿವರಣೆಯನ್ನು ಕೊಡ್ತಾರೆ. ಏನು ಒಂದೇ ಮಾತರಂನ ಇತಿಹಾಸ, ಅದರ ಮೇಲೆ ಏನೇನು ಅನ್ಯಾಯ ಆಯಿತು, ಅದರ ಸಾಮರ್ಥ್ಯ ಏನು, ಅದರ ಕೊಡುಗೆ ಏನು, ಎಲ್ಲವನ್ನು ವಿವರಿಸಿ ಇನ್ಮೇಲಿಂದ ಪೂರ್ಣವಾಗಿ ಒಂದೇ ಮಾತರಮನ್ನ ಹೇಳಬೇಕು ಅಂತ ಹೇಳಿ ಸರ್ಕ್ಯುಲರ್ನ ಈಗ ಫೆಬ್ರವರಿ ತಿಂಗಳಲ್ಲಿ ಅದನ್ನ ಪ್ರಕಟ ಮಾಡ್ಯಾರ. ಮುಂದಿನ ದಿನಗಳಲ್ಲಿ ಎಲ್ಲರಿಗೂ ಒಂದೇ ಮಾತರಂನ ನಿಜವಾದ ಪರಿಚಯ ಆಗತ್ತೆ. ಇವತ್ತಿಗೂ ಅನೇಕರಿಗೆ ಪೂರ್ತಿ ಒಂದೇ ಮಾತರಂ ಇದೆ ಅಂತಾನೆ ಗೊತ್ತಿಲ್ಲ. ಆ ಒಂದೇ ಮಾತರಂನ ಒಂದು ತಾಕತ್ ಎಂತದು ಅಂತಂದ್ರೆ, ಅದು 150 ವರ್ಷ ಆದ್ರೂ ಕೂಡ ಇಷ್ಟೆಲ್ಲ ಸರ್ಕಾರಗಳು ಬೇರೆ ಬೇರೆ ಸಾಕಷ್ಟು ಅದನ್ನ ಸೈಡ್ ಲೈನ್ ಮಾಡಕ್ ಪ್ರಯತ್ನ ಮಾಡಿದ್ರು ಕೂಡ ಅದು ಅದರ ತಾಕತ್ ಎಷ್ಟಿದೆ ಅಂತಂದ್ರೆ ಮತ್ತೊಮ್ಮೆ ಅದು ಚಿಗರೊಡೆದು ಮತ್ತೆ ಅದು ಮುಂದಿನ ದಿನಗಳಲ್ಲಿ ಎಲ್ಲರ ಬಾಯಿನಲ್ಲೂ ಬರೋದಿದೆ. ಹೀಗೆ ಒಂದೇ ಮಾತರಂ ಅನ್ನೋದು 2 ಪದಗಳು, ಒಂದೇ ಮಾತರಂ 2 ಶಬ್ದದ ಜೋಡಿ ಎಂತಹ ಮೋಡಿ ಮಾಡಿಬಿಡ್ತು ಅಂತ ಹೇಳಿದ್ರೆ ಇಡೀ ಸಮಾಜವನ್ನ ಒಂದ್ಸಲಿ ಅದು ಅಲ್ಲಾಡಿಸ್ಬಿಡ್ತು, ಅವರ ಹೃದಯವನ್ನ ಒಂದ್ಸಲಿ ಕಲಕ್ಬಿಡ್ತು. ಯಾಕೆಂದ್ರೆ ನಮ್ಮ ಹೃದಯಕ್ಕೆ ಸಂಬಂಧಪಟ್ಟಿದ್ದ ವಿಚಾರ ಯಾವುದು? ಇದು ನಮ್ಮ ತಾಯಿ ಮಗು ಈ ಸಂಬಂಧ ಇದೆಯಲ್ಲ, ಇದನ್ನ ಮುಟ್ಬಿಟ್ಟಿದ್ರಿಂದ ಅದು ಇಡೀ ದೇಶವನ್ನ ಒಮ್ಮೆ ಎಪ್ಸೋದಕ್ಕೆ ಬಹಳ ದೊಡ್ಡ ಒಂದು ಪೂರಕವಾದಂತಹ ಒಂದು ಇಂಧನದ ರೀತಿ ಕೆಲಸ ಮಾಡ್ತು. ಒಂದೇ ಮಾತರಂ ಅನ್ನೋದು ಒಂದು ಸಹಜವಾದ ಘೋಷಣೆ ಆಗ್ಬಿಡ್ತು. ಒಂದೇ ಮಾತರಂ ಅನ್ನೋದು ಎಲ್ಲರ ಬಾಯಿನಲ್ಲೂ ಒಂದು ರೀತಿಯ ನಾವು ಮಂತ್ರ ಹೇಳ್ಬೇಕಾದ್ರೆ ಓಂ ಅಂತ ಹೇಳ್ತೀವಲ್ಲ, ಆ ರೀತಿ ಒಂದೇ ಮಾತರಂ ಅನ್ನೋದು ಅಷ್ಟು ಸಹಜ ಆಗ್ಬಿಡ್ತು. ಸೊ ಹೀಗೆ ಒಂದೇ ಮಾತರಂ ಅನ್ನುವ ಒಂದು ಹಾಡು, ಅದರ ಜನಕ ಯಾರು ಅಂದ್ರೆ ಋಷಿ, ಒಬ್ಬ ಮ್ಯಾಜಿಸ್ಟ್ರೇಟ್ ಇದ್ದಂಥವ್ರು ಋಷಿಯಾಗಿ ಬೆಳೆದಂತಹ ಒಂದು ಏನ್ ಕತೆ ಇದೆ, ಅದಕ್ಕೆ ಕೇಂದ್ರ ಅಂದ್ರೆ ಒಂದೇ ಮಾತರಂ. ಅವರ ಹೃದಯದಲ್ಲಿ, ಅವರ ಮನಸ್ಸಿನಲ್ಲಿ ಭಾರತದ ಒಂದು ಏಳಿಗೆ ಆಗ್ಬೇಕು, ಭಾರತ ಮತ್ತೊಮ್ಮೆ ವೈಭವವಾಗಿ ನಿಲ್ಬೇಕು ಅಂತ ಏನಾಗ್ಬೇಕು ಅನ್ನುವ ನಡೆದಂತ ನಿರಂತರ ಒಂದು ರೀತಿಯ ತಪಸ್ಸಿನ ಪರಿಣಾಮವಾಗಿ ಈ ಒಂದೇ ಮಾತರಂ ಬರುತ್ತೆ. ಹಾಗಾಗಿ ಬಂಕಿಮರು ಅಂತ ಹೇಳಿದ್ರೆ ಒಂದೇ ಮಾತರಂ, ಒಂದೇ ಮಾತರಂ ಅಂದ್ರೆ ಅದರ ಜನಕ ಬಂಕಿಮರು. ಸೊ ಈ ರೀತಿ ಬಂಕಿಮಚಂದ್ರ ಚಟರ್ಜಿಯವರ ಒಂದು ಸ್ಮೃತಿ ದಿನ, ಅವರು ತೀರ್ಕೊಂಡಂತ ದಿನ ಸಮಯದಲ್ಲಿ ಅವರ ಜೀವನ ಮತ್ತು ಅವರ ಶ್ರೇಷ್ಠ ಕೊಡುಗೆ, ಸಾವಿರಾರು ವರ್ಷ ಆದ್ರೂ ಮುಂದೆ ನೆನ್ಪಿಟ್ಕೊಳ್ತಕ್ಕಂಥ ಒಂದು ಕೊಡುಗೆಯನ್ನು ಒಬ್ಬ ವ್ಯಕ್ತಿ ಕೊಟ್ಟು ಹೋಗಿದ್ದಾರೆ. ಅದರೊಂದಿಗೆ ಈ ಒಂದು ಅವಧಿಯನ್ನ ಮುಕ್ತಾಯ ಮಾಡ್ತಾ ಇದ್ದೀನಿ. ನಮಸ್ಕಾರ.